एक बार सुनने से आपका माइंड में जाएगा, ಒಂದು ಬಾರಿ ಕೇಳಿದ್ರೆ ಬರೀ ಮೈಂಡ್ ಅಲ್ಲಿ ಬಂದು ಹೋಗ್ತದೆ. बट आप फिर से सुनने से विश्वास जन्म होता है. ಆದ್ರೆ ಅದನ್ನ ತಿರುಗಿ ತಿರುಗಿ ನಾವು ಕೇಳುವಾಗ ವಿಶ್ವಾಸವು ನಮ್ಮಲ್ಲಿ ಹುಟ್ಟುತ್ತದೆ. रोमन्स 10:17 में लिखा है, ರೋಮರ್ 10:7 ಹೇಳ್ತದೆ, faith cometh by hearing and hearing and ವಿಶ್ವಾಸವು hearing. ಹೇಗೆ ಬರ್ತದೆ ಅಂದ್ರೆ ದೇವರ ವಾಕ್ಯವನ್ನು ಕೇಳುತ್ತಾ ಕೇಳುತ್ತಾ ಇರುವಾಗ ವಿಶ್ವಾಸವು ನಮ್ಮಲ್ಲಿ ಬರ್ತದೆ ಅಂತ ಹೇಳಿ ಆ ವಾಕ್ಯ ಹೇಳ್ತದೆ. Faith cometh by hearing, 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 continuous. हम सुनते रहना. ಸತತವಾಗಿ ವಾಕ್ಯವನ್ನ ಕೇಳುತ್ತಾ 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 ಇದ್ರೆ ನಮ್ಮಲ್ಲಿ ವಿಶ್ವಾಸವು ಹುಟ್ಟುತ್ತದೆ ಅಂತ ಹೇಳಿ ವಾಕ್ಯ ಹೇಳ್ತದೆ. मैं एक मैसेज को मेरा टैब में सेव करके रख दिया, मैं फिर से सुनते रहता हूँ. ಕೆಲವು ಸಂದೇಶಗಳನ್ನೆಲ್ಲ ನನ್ನ ಟ್ಯಾಬ್ ಅಲ್ಲಿ ರೆಕಾರ್ಡ್ ಮಾಡಿಟ್ಟಿರ್ತೇನೆ, ಯಾಕಂದ್ರೆ ಅದನ್ನ ತಿರುಗಿ ತಿರುಗಿ ನಾನು ಕೇಳಲಿಕ್ಕಾಗಿ. क्योंकि हम सुनने से इजी से समझ गए, हम सोच रहे हम नहीं, हम सुनते रहना. ನಾವು ಒಂದ್ಸರಿ ಸುಮ್ನೆ ಕೇಳಿದ ತಕ್ಷಣನೇ ನಮ್ಗೆ ಅರ್ಥ ಆಗ್ಬಿಡ್ತು ಅಂತ ನಾವು ನೆನ್ಸ್ತೀವಲ್ಲ, ಇಲ್ಲ ಅದು ಆ ರೀತಿಯಾಗಿ ಅರ್ಥ ಆಗೋದಿಲ್ಲ. ನಾವು ತಿರುಗಿ ತಿರುಗಿ ಕೇಳುವಾಗ್ಲೇನೆ ಅದು ನಮ್ಗೆ ಗ್ರಹಿಸ್ಕೊಳಕ್ಕಾಗೋದು. इसलिए क्या मैसेज आपको टच किया ना, फिर से सुनो. ಅದರಿಂದ ಯಾವ ಸಂದೇಶ ನಿಮ್ಗೆ ಟಚ್ ಆಗ್ತದಲ್ಲ, ಇನ್ಸ್ಪೈರ್ ಆಗ್ತದಲ್ಲ, ಅದನ್ನ ತಿರುಗಿ ಕೇಳ್ರಿ. क्योंकि विश्वास कैसे आएगा? ವಿಶ್ವಾಸ ಹೇಗೆ ಬರ್ತದೆ? एक अच्छा ट्रांसलेशन बोलता है, ಒಂದು ಒಳ್ಳೆ कंटिन्यूअस. क्या सुना? फिर से सुनो. ಒಂದು ಟ್ರಾನ್ಸ್ಲೇಷನ್ ಈ ರೀತಿಯಾಗಿ ಹೇಳ್ತದೆ, ಸತತವಾಗಿ ತಿರುಗಿ ತಿರುಗಿ ಇಷ್ಟವಾಗಿರುವಂತಹ ಸಂದೇಶವನ್ನ, ಒಂದು ಸಬ್ಜೆಕ್ಟ್ ಅಂದ್ರೆ ಅದನ್ನೇ ತಿರುಗಿ ತಿರುಗಿ ನೀವು ಕೇಳಿ ಅಂತ ಹೇಳ್ತದೆ. इसीलिए बड़े बड़े सेवक लोग साधना किया ना, वो लोग चर्च को क्या मैसेज दिया मालूम है? फिर से रिपीट करते रहा, इसलिए चर्च बढ़ा. ಅದರಿಂದ ಸೇವೆಯಲ್ಲಿ ಸಕ್ಸಸ್ ಆಗಿರುವಂತ ಸೇವಕರು ಏನ್ ಹೇಳ್ತಾರೆ ಅಂತಂದ್ರೆ, ತಿರುಗಿ ತಿರುಗಿ ಸಂದೇಶವನ್ನ ನೀವು ಕೇಳ್ತಾನೆ ಇರಿ. हमको चर्च बढ़ना, उसके पहले विश्वासी बढ़ना. ನಮಗೆ ಸಭೆ ಬೆಳಿಬೇಕು ಅನ್ನೋದ್ರ ಜೊತೆಗೆ ನಮಗೆ ಮುಖ್ಯವಾಗಿ ವಿಶ್ವಾಸಿಗಳು क्योंकि नया ಬೆಳಿಬೇಕು. नया आदमी आ गया तो पुराना आदमी फोकस कम हो जाएगा बाद में. ನೋಡಿ, ಹೊಸ ಹೊಸ ಜನಗಳು ಬರುವಾಗ ಹಳೆ ಜನಗಳ ಬಗ್ಗೆ ಇರುವಂತ ಗಮನ ಕಡಿಮೆ ಆಗ್ತದೆ. क्योंकि नया नया आदमी का प्यास देखते थे, पुराना आदमी हाँ जी हमें आप ऐसा नहीं होना. ಯಾಕೆ ಹಾಗಾಗ್ತದೆ ಅಂತಂದ್ರೆ, ಹೊಸ ಜನ ಬರ್ತಾರಲ್ಲ, ಅವರಲ್ಲಿ ತುಂಬಾ ದಾಹ ಇರ್ತದೆ. ಅದನ್ನು ನೋಡುವಾಗ ಸೇವಕರಿಗೆ ಒಂಥರ ಅಟ್ರಾಕ್ಷನ್ ಆಗ್ತದೆ. ಹಳೆ ವಿಶ್ವಾಸಿಗಳಲ್ಲಿ ಅಂತ ವಿಶ್ವಾಸ ಇರೋದಿಲ್ಲ, ಕಡಿಮೆ ಆಗುವಾಗ ಅವ್ರನ್ನ ನೋಡುವಾಗ ಒಂಥರ ಬೇಸರ ಆಗ್ತದೆ. इसीलिए हमारा विश्वासी हमारा जैसे ही आप बढ़ना, ठीक है ये बड़ा है, पुराने ये समझाएगा, ಅದ್ರಿಂದ वो लेवल में आप भी हमारे साथ ट्रैवल करना. ಅದರಿಂದ ನಮ್ಮ ಜೊತೆಯಲ್ಲಿರೋರು ನಮ್ಮ ಲೆವೆಲ್ನೇ ಬೆಳೀತಾ ಇರ್ಬೇಕು. ಬೆಳೀತಾ ಇದ್ರೆ ನಮಗೂ ಒಂಥರ ಸಂತೋಷ ಆಗುತ್ತೆ. ಪರವಾಗಿಲ್ಲ, ಇವ್ರು ನಮ್ಮ ಜೊತೆಗೆ ಬೆಳೀತಾ ಇದ್ದಾರೆ, ನಮ್ಮ ಟ್ರಾವೆಲ್ ಅಲ್ಲಿ ಇವರು ಕೂಡ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ಅಂತ ಹೇಳಿ ನಮ್ಗೆ ಸಂತೋಷ ಆಗ್ತದೆ. नेक्स्ट आप किसी को थोड़ा काउंसलिंग किया तो भी वही अनॉइंटिंग वो काम कर. ನೋಡಿ, ನೀವು ಯಾರಿಗಾದ್ರೂ ಕೌನ್ಸಿಲಿಂಗ್ ಮಾಡೋದು ಇದ್ರೂ ಕೂಡ ನಮ್ಮ ಮೇಲೆ ಏನ್ ಅಭಿಷೇಕ ಇರ್ತದೋ ಅದೇ ಅಭಿಷೇಕ ನಿಮ್ಮಲ್ಲೂ ಕೂಡ ಕೆಲಸ ಮಾಡ್ತಾ वो ಇರ್ತದೆ. काम पवित्र आत्मा जरूर, इधर बहुत लोग को परमेश्वर जरूर वो आत्मा डालेगा. ಖಂಡಿತವಾಗಿ ಪವಿತ್ರಾತ್ಮ ಇಲ್ಲಿರೋರಲ್ಲಿ ಅಂತ ಕಾರ್ಯವನ್ನ ಮಾಡ್ತಾರೆ ಅಂತ वो ನಾನು ನಂಬ್ತೇನೆ. बहुत वो आध्यात्मिक जीवन एक प्यास पवित्र आत्मा आपको जरूर देगा. ಆತ್ಮಿಕ ಜೀವಿತದ ಬಗ್ಗೆ ಒಂದು ಒಳ್ಳೆ ದಾಹವನ್ನ ಪವಿತ್ರಾತ್ಮನೇ ನಿಮ್ಮಲ್ಲಿ ಹಾಕ್ತಾರೆ ಅಂತ ನಾನು ನಂಬ್ತೇನೆ. इसीलिए आमीन. चरवाई का काम क्या है? चरवाई आपको गाज देते रहना. ಒಬ್ಬ ಕುರುಬನ ಕೆಲಸ ಏನಂತಂದ್ರೆ ಕುರಿಗಳಿಗೆ ಮೇವನ್ನ ಒದಗಿಸುವಂತ ಕೆಲಸ. विश्वासी लोग वो गाज खा के अच्छा दूध देना. ಕುರಿಗಳು ಏನ್ ಮಾಡ್ತದೆ, ಆ ಹುಲ್ಲನ್ನ, ಹಸಿ ಹುಲ್ಲನ್ನ ಚೆನ್ನಾಗಿ ತಿಂದ್ಕೊಂಡು ಆ ಕುರುಬನಿಗೆ ಹಾಲನ್ನ ಕೊಡುವಂತ ಕೆಲಸವಾಗಿರ್ತದೆ. आपको मालूम नहीं है कि विश्वासी बहुत वचन सुनता है, वो बोलता है हमको ये ज्यादा चाहिए पास्टर, ज्यादा चाहिए, ऐसा विश्वासी लोग भी है. ಕೆಲವೊಂದು ವಿಶ್ವಾಸಿಗಳು ಹೇಳ್ತಾರೆ, ಅವ್ರು ಹೇಳಿದ್ರೆ ತುಂಬಾ ಸಂತೋಷ ಆಗ್ತದೆ, ಪಾಸ್ಟರ್ ಇನ್ನೂ ಬೇಕು ನಮಗೆ, ಇನ್ನೂ ಬೇಕು ಅಂತ ಕೇಳ್ತಾ ಇರ್ತಾರೆ. ऐसा लोग मिल गया तो आमीन 5 आवर भी मैसेज दूंगा. ಅಂತ ಜನಗಳು ಸಿಗೋದಾದ್ರೆ ಒಂದು 5 ಗಂಟೆ ಆದ್ರೂ ಸಂದೇಶ ಕೊಡ್ತಾ हमको ಇರ್ತಾರೆ. मिला है, ಸಿಕ್ಕಿದ್ದಾರೆ. इसलिए मैं धन्यवाद करता हूँ. ಅದರಿಂದ ನಾನು ಸ್ತೋತ್ರವನ್ನ ಹೇಳ್ತೇನೆ. हाँ ऐसा मत देखो, आप लोग ही मैं बोल रहा हूँ. ಬೇರೆ ಯಾರೋ ಅಲ್ಲ, ಇಲ್ಲಿ ಕೂತಿರೋ ನಿಮ್ಮನ್ನ ಹೇಳ್ತಾ ಇರೋದು. हालेलुया. हालेलुया. इसलिए बहुत लोग बाहर भी है, वो लोग भी क्या करता है, क्योंकि आत्मा इतना भूख होता है. देखो खाते 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 ज्यादा ಇನ್ನು ಅನೇಕ ಕುರಿಗಳು ಹೊರಗಡೆನೂ ಇದಾರೆ. ಅವರು ಆಹಾರವನ್ನ ತಿಂತ ತಿಂತ ಇನ್ನೂ ಹಶು, ಅದು ತೀರದ ಹಶು, ಆತ್ಮಿಕ ಹಶು ಅನ್ನೋದು. आप एक टाइम सो जाओ, ಒಂದ್ಸರಿ ज्यादा सोएंगे सोचो, ನೋಡಿ, ಚೆನ್ನಾಗಿ ನಿದ್ದೆ ಮಾಡೋಣ ಅಂತ ಅಧಿಕ ಸಮಯ ನಿದ್ದೆ ಮಾಡಕ್ ಹೋಗ್ರಿ,
ज्यादा सोएंगे तृप्त नहीं होता है। ನೋಡ್ರಿ ಮಲ್ಕೊಂಡು ತಿರ್ಗಿ ಏನ್ ಮಾಡೋದ್ ಬೇಡ ಮಲ್ಗೆ ಇರೋಣ ಅಂತಂದ್ರೆ ಇನ್ನೂ ನಿದ್ದೆ ಬರ್ತಾ ಇರ್ತದೆ. अच्छा सोएंगे आप कभी भी नहीं होता है, कितना सोता तृप्त नहीं होता है। ನೋಡಿ फिर से सोना, ನಿದ್ರೆ फिर ಅನ್ನೋದು से ಕೂಡ सोना, ऐसा आता है। ಹಾಗೇನೆ ಅದು ಹಂಗೆ ಹಾಸಿಗೆಲಿ ಉಳ್ಳಾಡ್ತಾರಿ ಮಲಗ್ಬೇಕಂದ್ರೆ ಅದು ಇನ್ನೂ ಅಧಿಕವಾಗಿ ಎಳೀತದೆ ಮಲಗು ಅಂತಾನೆ. वैसे ही खाना भी ಹಾಗೇನೆ ಊಟ खाते ಕೂಡ खाते ज्यादा खाना ऐसा रहता है। ನೋಡಿ ತಿನ್ನೋದನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ನೋಡ್ರಿ, ತಿಂತ ಎಷ್ಟ್ ತಿಂದ್ರು ತೃಪ್ತಿನೇ ಆಗಲ್ಲ. पिक्चर भी ऐसा ही, कितना बार पिक्चर देखो फिर से देखना। ನೋಡಿ ಫಿಲಮ್ ಅಲ್ಲಿ ಹೋದ್ರು ಕೂಡ ಅದನ್ನ ಅದ್ರಲ್ಲಿ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ರೆ ಎಷ್ಟು ನೋಡಿದ್ರು ತೃಪ್ತಿ ಆಗಲ್ಲ. कुछ तो अभी हैबिट हो जाता है, ಅದೆಲ್ಲ ಅಭ್ಯಾಸಗಳಾಗಿ ಮಾರ್ಪಡುತ್ತೆ. बाद में कैरेक्टर हो जाएगा, ನಂತರ ಅದೇನಾಗ್ತದೆ ಲೈಫ್ ಅಲ್ಲಿ ಕ್ಯಾರೆಕ್ಟರ್ ಆಗಿ बाद में लाइफ स्टाइल हो जाता है। ಆ ನಂತರ ಅದು ನಾನು ಅದೇ ರೀತಿಯಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಮಾರ್ಪಡ್ತದೆ. वैसे ही हमारा आत्मा भी, ಹಾಗೇನೆ ನಮ್ಮ ಆತ್ಮ ಕೂಡ, आत्मा को अच्छा रेवलेशन मिल गया तो ಆತ್ಮಕ್ಕೆ ಒಳ್ಳೆ ರೆವಲ್ಯೂಷನ್ ಗಳು ಸಿಗೋದಾದ್ರೆ साधारण मैसेज सुनने को आपको मन ही नहीं आता। ಸಿಂಪಲ್ ಆಗಿರೋ ಮೆಸೇಜ್ ಎಲ್ಲ ಕೇಳೋದಕ್ಕೆ ಇಷ್ಟನೇ वो ಆಗೋದಿಲ್ಲ. अनुभव में आप लोग आना, ಆ ಅನುಭವಕ್ಕೆ ನೀವು ಬರ್ಬೇಕು. बाद में कितना किसका मैसेज भी सुनो आपको तृप्त वो सूर आपको नहीं पकड़ता है। ಆ ನಂತರವಾಗಿ ಸೂರ್ನೆ ನೀವು ಪಕಡೆಗ. ಯಾವುದೇ ಮೆಸೇಜ್ ಕೇಳಿದ್ರು ನಿಮ್ಗೆ ಅದ್ರಲ್ಲಿ ಒಂದ್ ಸ್ವಲ್ಪನೂ ಬಿಸಿ ಅನ್ಸೋದೇ ಇಲ್ಲ. एक पुस्तक एक मैसेज आई मीन फिर से सुनेंगे ऐसा लगता है। ಆದ್ರೆ ಒಂದೊಂದು ಸಂದೇಶಗಳನ್ನ ಕೇಳುವಾಗ ತಿರ್ಗಿ ಕೇಳೋಣ ಅಂತ ಆಸೆ ಆಗ್ತದೆ. इसीलिए मेरे को आई मीन चरवाही के लिए बुलाया ना, ನನ್ನನ್ನ ಕುರುಬನಾಗಿ ದೇವ್ರು ಕರೆದಿದ್ದಾರೆ. इसलिए मेरा काम आपको अच्छा घास देते, ನನ್ನ ಕೆಲಸ ಏನಂತಂದ್ರೆ ಕುರಿಗಳಾಗಿರೋ ನಿಮ್ಗೆ ಒಳ್ಳೆ ಮೇವನ್ನ ಕೊಡುವಂತದ್ದಾಗಿದೆ. मेरा कपड़ा आपसे ही है, ನನ್ನ ಬಟ್ಟೆ ನಿಮ್ಮಿಂದ ಬರ್ತದೆ. आमीन नहीं आ रहा है? हालेलुया, आमीन। नीति वचन में लिखा है आपका भेड़ को अच्छा रीति से आप वचन दिया तो ಜ್ಞಾನೋಕ್ತಿಯಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಕುರಿಗಳನ್ನ ನೀನ್ ಚೆನ್ನಾಗಿ ನೀನು ಮೇಯಿಸುವುದಾದ್ರೆ ನೋಡಿಕೊಳ್ಳೋದಾದ್ರೆ वो लोग आपको कपड़ा देगा, ಅದರಿಂದ ನಿನಗೆ ಉಡುಪು ಉಂಟಾಗ್ತದೆ, पेट भर के खाना देगा, ನಿನ್ನ ಹೊಟ್ಟೆ ತುಂಬಾ ಊಟ ಸಿಗ್ತದೆ. ऑर्गेनाइजेशन देगा नहीं लिखा है, ಆರ್ಗನೈಸ್ ಇದೆಲ್ಲ ಸಂಸ್ಥೆಗಳು भेड़ देगा, ಕುರಿಗಳಿಂದನೇ ये सभी होगा, ಇದೆಲ್ಲ ಆಗ್ತದೆ, ये सभी हो रहा है। ಇದೆಲ್ಲ ಆಗ್ತಾ ಇದೆ. इसलिए मेरा काम चरवाही काम, मैं ऐसा कर रहा हूँ, आप कंपनी कर रहे हो, बिजनेस कर रहे हो, आप भी उधर अच्छा से काम करो, उधर से ही आपको उद्धार। ನನ್ನ ಕೆಲಸ ಇಲ್ಲಿ ಕುರುಬನ್ ಕೆಲಸ, ಅದನ್ನ ನಾನು ಚೆನ್ನಾಗಿ ಮಾಡುವಾಗ ನನಗೆ ಇಲ್ಲಿಂದ ನನಗೆ ಒದಗ್ತಾ ಇದೆ. ಅದೇ ರೀತಿಯಾಗಿ ನಿಮ್ ಕೆಲಸಗಳಲ್ಲಿ ನೀವು ಕಂಪನಿ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಅದ್ರಲ್ಲಿ ನೀವು ಉತ್ತಮವಾಗಿ ಮಾಡುವಾಗ ಅದರಿಂದ ನಿಮ್ಗೆ ಆಹಾರವು ಬಟ್ಟೆಗಳು ಎಲ್ಲವೂ ಅದರಿಂದ ನಿಮ್ಗೆ ಒದಗುವಂತದ್ದಾಗಿರ್ತದೆ. 1 सामुएल 1 ಸಾಮುವೇಲ್ ಅಲ್ಲಿ 2:26 2:26 मेरा भेड़ ನನ್ನ ಕುರಿಗಳು मेरा शब्द सुनेगा। ನನ್ನ ಶಬ್ದವನ್ನು ಕೇಳುತ್ತದೆ. आप मेरा भेड़ है, ನೀವು ನನ್ನ ಕುರಿಗಳ, जरूर मेरा शब्द सुनेगा। ಖಂಡಿತ ನನ್ನ ಶಬ್ದವನ್ನ ಕೇಳ್ತೀರಿ. इसलिए मेरा फोकस परमेश्वर जितना विश्वासी मेरे को दिया है, अभी कितना लोग इधर कनेक्ट हुआ, कितना ऑनलाइन कनेक्ट होता है मेरे को, बट जरूर मेरा बात सुनेगा। ನನ್ನ ವಿಶ್ವಾಸಿಗಳು ನೇರವಾಗಿರ್ಬೋದು, ಇಲ್ಲ ಯೂಟ್ಯೂಬ್ ಅಲ್ಲಿ ಇರ್ಬೋದು, ಆನ್ಲೈನ್ ಅಲ್ಲಿ ಇರ್ಬೋದು, ಖಂಡಿತವಾಗಿ ನನ್ನ ಕುರಿಗಳಾಗಿದ್ರೆ ಅದು ನನ್ನ ಶಬ್ದವನ್ನ ಕೇಳ್ತದೆ. इसलिए कितना लोग मेरे को रॉन्ग टीचिंग है, ये टीचिंग अच्छे नहीं, वो लोग को मैं आई मीन प्रूव करना आवश्यकता नहीं है। ಇನ್ನು ಕೆಲವರು ಬಂದು ಇದು ರಾಂಗ್ ಟೀಚಿಂಗ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಹೋಗಿ ನಾನು ಅದನ್ನ ಪ್ರೂವ್ ಮಾಡೋ ಅಗತ್ಯ ನನಗಿಲ್ಲ. उन लोग के लिए मैं नहीं हूँ, आप लोग के लिए मैं हूँ। ಅವರಿಗಾಗಿ ನನ್ನಲ್ಲ, ನಾನ್ ನಿಮಗಾಗಿ मेरे ಇಡಲ್ಪಟ್ಟಿದ್ದೇನೆ. बच्चे लोग को क्या देना, मेरे को पवित्र आत्मा क्या बोलता है वही मैं मैसेज देना। ನನ್ನ ಮಕ್ಕಳಿಗೆ ಏನನ್ನ ಕೊಡ್ಬೇಕು, ಪವಿತ್ರಾತ್ಮ ಏನ್ ಹೇಳ್ತಾರೋ ಅದನ್ನೇ ನಾನು ಕೊಡ್ತೇನೆ. सही है ना सही है, मेरे को आई मीन गाइड करने वाला पवित्र आत्मा है, सरी- व्यक्ति लोग नहीं है। ಸರಿ ತಪ್ಪು ಅಂತ ಹೇಳೋದು ಮನುಷ್ಯರ ಮಾತನ್ನ ನಾನು ಕೇಳೋ ಅಗತ್ಯವಿಲ್ಲ, ಅದನ್ನ ಹೇಳ್ಕೊಡೋದು ದೇವರಾಗಿದ್ದಾರೆ, ಅವ್ರು ಹೇಳೋ ರೀತಿಯಲ್ಲಿ ನಾನು ನಡಿಬೇಕಾಗಿದೆ. इसलिए पवित्र आत्मा फाइनेंस के बारे में बात करो, वो बोलते रहूंगा। ಪವಿತ್ರಾತ್ಮ ನನಗೆ ಫೈನಾನ್ಸ್ ಕುರಿತಾಗಿ ಮಾತಾಡು ಅಂತ ಹೇಳಿದ್ರೆ ನಾನು ಅದನ್ನ दो ಮಾತಾಡ್ತಾನೆ ಇರ್ತೇನೆ. 2 आदमी आने दो, बोलते रहूंगा। ಇಬ್ರು ಬಂದು ಸಹ ನಾನು ಅದನ್ನೇ ಮಾತಾಡ್ತಾ क्योंकि ಇರ್ತೇನೆ. परमेश्वर आमीन उन लोग के हृदय में आमीन क्या डालना चाहता है वो काम करेगा, बट मेरे द्वारा काम करेगा। ಪವಿತ್ರಾತ್ಮ ಅವ್ರ ಹೃದಯದಲ್ಲಿ ಯಾವ ಕೆಲಸವನ್ನ ಮಾಡೋದಕ್ಕೆ ಅವ್ರನ್ನ ಪ್ರೇರೇಪಿಸ್ತಾರೋ ಅದನ್ನ ಅವ್ರು ಮಾಡ್ತಾರೆ, ಆದ್ರೆ ನನಗೆ ಏನ್ ಕೊಟ್ಟಿದಾರೋ ಕೆಲಸನ ನಾನು ಅದನ್ನ ಮಾಡ್ತಾ ಹೋಗ್ತೇನೆ. इसलिए एक व्यक्ति बोला आप ऐसा मैसेज दिए तो बहुत लोग चर्च छोड़ के जाएगा, आपको खाली होने दो। परमेश्वर खाली नहीं है ना। ಒಬ್ರು ಹೇಳಿದ್ರು ಈ ರೀತಿಯಾಗಿ ನೀವು ಸಂದೇಶ ಕೊಡೋದಾದ್ರೆ ಚರ್ಚಿಂದ ಎಲ್ಲಾ ಜನಗಳು ಬಿಟ್ಟು ಹೋಗ್ತಾರೆ ಅಂತ ಹೇಳಿ, ಆ ರೀತಿಯಾಗಿ ಬಿಟ್ಟು ಹೋಗೋದಿಲ್ಲ. इसलिए आज यूट्यूब में ऐसे आपके बारे में वो बोल रहे हैं, वो दे दिया तो बहुत लोग छोड़ देगा। मेरा भेड़,
हालेलुया। ನನ್ನ ಕುರಿಗಳು, मेरा भेड़, ನನ್ನ ಕುರಿಗಳು, मेरा भेड़ ನನ್ನ ಕುರಿಗಳು जरूर सुनेगा। ಖಂಡಿತ ಕೇಳ್ತಾರೆ. मैं खराब बोला तो आपको अच्छा लगेगा। ಅದನ್ನ ನಾನು ರಾಂಗ್ ಆಗಿ ಹೇಳ್ತಾ ಇದ್ರು ಕೂಡ ಅದನ್ನ ಸರಿಯಾಗಿ ನೀವು ಅರ್ಥ बहुत ಮಾಡ್ಕೊಳ್ತೀರಿ. अच्छा है पास्टर। बाहर का आदमी लोग को ತುಂಬಾ क्या ಚೆನ್ನಾಗಿದೆ. ऐसा बोल रहा है, हमें क्या क्या ऐसा मैसेज दे रहा है, गुस्सा, वो मेरा बेड नहीं है ना। ಹೊರಗಡೆ ಇರೋರು ಏನ್ ಈ ತರ ಹೇಳ್ತಾ ಇದಾರೆ, ಅಂದ್ರೆ ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ ಇದು, ನಮ್ ಕುರಿಗಳಲ್ಲ ಅವರು. इसीलिए पवित्र आत्मा क्या प्रेरेपण करता है। ಅದರಿಂದ ಪವಿತ್ರಾತ್ಮನು ಏನನ್ನ ಪ್ರೇರೇಪಿಸ್ತಾರೆ? सेकंड कमिंग के बारे में बोलो तो मैं स्टार्ट करूंगा। सेकंड ಯೇಸುವಿನ ಆಗಮನದ ಕುರಿತಾಗಿ ನಾನು ಮಾತಾಡ್ಬೇಕು ಅಂತ ಅವ್ರು ಹೇಳೋದಾದ್ರೆ ನಾನು ಅದನ್ನ ಮಾತಾಡ್ತೇನೆ. कल भी मैं लॉर्ड पुस्तक क्लीन से एक सिस्टमैटिक में चर्च में सिखाना चाहता हूँ लॉर्ड। ನಿನ್ನೆ ಕೂಡ ಕೇಳ್ತಾ ಇದ್ದೆ, ದೇವ್ರೆ ಒಂದು ಕ್ರಮವಾಗಿ ಒಂದ್ ಕಡೆಯಿಂದ ನಾನು ಅದನ್ನ ಬಿಡಿಸಿ ಹೇಳ್ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ದೇವ್ರೆ. इसलिए हमको आमीन परमानेंट चर्च दियो। ಅದರಿಂದ ನನಗೆ ಸ್ವಂತ ಸ್ಥಳವನ್ನ ಕೊಡಿ ಅಂತ ಕೇಳ್ದೆ. अभी सभी लोग फाइनेंस में बढ़ना है। ಎಲ್ರು ಇವಾಗ ಫೈನಾನ್ಸ್ ಅಲ್ಲಿ ಬೆಳಿಬೇಕಿದೆ. बाद में आप भी बैठ के वो 4 वॉल्यूम 6 वॉल्यूम खुशी से सुनेगा, नहीं तो फाइनेंस प्रॉब्लम है तो आपको कभी भी नहीं सुनेगा। ನೋಡಿ, ನಿಮ್ಗೆ ಫೈನಾನ್ಸ್ ಅಲ್ಲಿ ಎಲ್ಲಾ ಅಗತ್ಯ ಸಂಧಿಸಲ್ಪಟ್ರೆ ನೀವು ಫ್ರೀ ಆಗಿ ಸರಿ ಈ ವಾಕ್ಯ ಅಂತ ಏನು ದೇವ್ರ ವಾಕ್ಯ ಅಂತ ಹೇಳಿ ಅದ್ರಲ್ಲಿ ನೀವು ಮುಳುಗಿ ಹೋಗ್ತೀರಾ. ಇಲ್ಲ ಅಂತಂದ್ರೆ ಅನೇಕ ಚಿಂತೆಗಳು ನಿಮ್ಮನ್ನ ಕಾಡುವಾಗ ನಿಮ್ ಮನ್ಸು ಆ ಕಡೆ ಹೋಗ್ತದೆ. इसलिए परमेश्वर बोला मैथ्यू 11:25 में, दुख में रहने वालों कष्ट में रहने वालों आओ। ಅದರಿಂದ ಎಲೆ ಕಷ್ಟ ಪಡುವವರೇ ನನ್ನ ಬಳಿಗೆ ಬನ್ನಿರಿ ಅಂತ ದೇವ್ರು ಹೇಳ್ತಾರೆ. आओ मैं आपको ನಾನ್ ನಿಮಗೆ क्या दूंगा? ಏನನ್ನ ಕೊಡ್ತೇನೆ? रेस्ट। ವಿಶ್ರಾಂತಿಯನ್ನ ಕೊಡ್ತೇನೆ. क्या देगा? ಏನನ್ನ ಕೊಡ್ತೇನೆ? मैथ्यू 11:28 क्या बोल रहा है? मैं आपको रेस्ट, फाइनेंस रेस्ट। ಮತ್ತಾಯ 11ನೇ ಅಧ್ಯಾಯದಲ್ಲಿ 28ನೇ ವಾಕ್ಯ ಹೇಳ್ತದೆ, ಎಲೆ ಕಷ್ಟ ಪಡುವವರೇ ನನ್ನ ಬಳಿಗೆ ಬಂದಿರಿ, ನಾನ್ ನಿಮ್ಗೆ ವಿಶ್ರಾಂತಿಯನ್ನ ಕೊಡ್ತೇನೆ ಅಂತ. फाइनेंस का रेस्ट, ಫೈನಾನ್ಸ್ ಅಲ್ಲಿ ರೆಸ್ಟ್, फैमिली का रेस्ट, ಕುಟುಂಬದಲ್ಲಿ कुछ तो रेस्ट देगा। ಯಾವುದೋ ಒಂದು ವಿಷಯದಲ್ಲಿ ಬೇಕಾಗಿರುತ್ತೆ. यीशु मसीह इधर बोलने के समय में बहुत लोग रिलीजन का बर्डन में था। ಇದನ್ನ ಹೇಳುವಾಗ ಅಲ್ಲಿದ್ದಂತ ಜನ ಒಂದು ಸಾಮಾಜಿಕವಾದಂತ ಒಂದು ಸಮಸ್ಯೆಯಲ್ಲಿ ಇದ್ರು. इसलिए यीशु मसीह बोल रहा है रिलीजन का रेस्ट मैं दूंगा। बहुत एक्सरसाइज कर दिया, अभी मैं आपको रिलीजन रेस्ट दूंगा। ಆ ದಿನದಲ್ಲಿ ಮತ ಧರ್ಮದ ಕುರಿತಾಗಿ ಅವರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿಲ್ಲ, ಅದರಲ್ಲಿ ಅವರು ಗಲಿಬಿಲಿ ಆಗಿದ್ರು. ಅದರ ಕುರಿತಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಇದ್ರಲ್ಲಿ ರೆಸ್ಟ್ ಅನ್ನ वो करेंगे क्या, ये करना, वो छोड़ना, ये छोड़ना, क्या अभी बहुत क्या है, कंफ्यूज हो गया। ನೋಡಿ, ಅವ್ರು ಅಲ್ಲಿ ಹೇಗಿದ್ರ ಅಂದ್ರೆ ಇದನ್ನ ಮಾಡೋದು ಸರಿನಾ, ಇದನ್ನ ಮಾಡೋದು ತಪ್ಪಾ, ಈ ರೀತಿಯಾಗಿ ನಡಿಬೇಕಾ, ಯಾವ ಆಚಾರಗಳನ್ನ ಅನುಸರಿಸಬೇಕು, ಈ ರೀತಿಯಾಗಿ ಕನ್ಫ್ಯೂಸ್ ಆಗಿದ್ರು. दिन के बारे में, खाने के बारे में, कपड़े के बारे में सभी कंफ्यूजन। ದಿನದ ಕುರಿತಾಗಿ, ಬಟ್ಟೆಗಳ ಕುರಿತಾಗಿ, ಆಹಾರದ ಕುರಿತಾಗಿ ಎಲ್ಲ ವಿಷಯದಲ್ಲೂ ಅವ್ರು ಗಡಿಬಿಡಿ ಆಗಿದ್ರು. इसलिए परमेश्वर क्या बोला, मैं आपको रेस्ट। ಅದರಿಂದ ಯೇಸು ಸ್ವಾಮಿ ಅವ್ರಿಗೆ ಏನ್ ಹೇಳ್ತಾರೆ, ನಾನ್ ನಿಮ್ಗೆ ವಿಶ್ರಾಂತಿಯನ್ನ ಕೊಡ್ತೇನೆ. नेक्स्ट परमेश्वर बोल रहा है, I will teach you। 29ನೇ ವಾಕ್ಯದಲ್ಲಿ ಹೇಳ್ತಾರೆ, You must learn। अभी आप सीखना। ನಾನ್ ನಿಮಗೆ ಕಲಿಸ್ತೇನೆ, ನೀವು ಕಲಿತುಕೊಳ್ಳಿರಿ. सब छुटकारा, डिलीवरेंस, नेक्स्ट ಬಿಡುಗಡೆ ಆಗ್ಬೇಕು. नेक्स्ट क्या करना, हम बढ़ना, डिसिप्लिन। प्रेज द लॉर्ड। इसलिए बहुत चर्च इधर ही है। ನೋಡಿ, ಬರೀ ಬಿಡುಗಡೆ ಕುರಿತಾಗಿ ಹೇಳೋದಲ್ಲ, फास्टिंग करो, प्रेयर करो, फास्टिंग करो, कितने कर करके बहुत लोग थक गया है। ನೋಡಿ, ಬಿಡುಗಡೆ ಅಂತಂದ್ರೆ ಫಾಸ್ಟಿಂಗ್ ಮಾಡ್ಬೇಕು, ಪ್ರೇಯರ್ ಮಾಡ್ಬೇಕು, ಇದನ್ನ ಮಾಡಿ 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 ಅನೇಕರು ಸೋತೋಗ್ಬಿಟ್ರು. बट बहुत लोग छुटकारा भी नहीं हुआ। ಅನೇಕರಿಗೆ ಇನ್ನು ಬಿಡುಗಡೆನೇ ಆಗ್ಲಿಲ್ಲ. उधर ही लड़ाई ಅಲ್ಲೇನೆ ಹೋರಾಡ್ಕೊಂಡು ಇದ್ದಾರೆ. कब सीखेगा? ಯಾವಾಗ ಕಲಿಯೋದು? कब सीखेगा? ಯಾವಾಗ ಕಲಿಯೋದು? इसलिए 1 Samuel 2:26 बोल रहा है। ಆದ್ರಿಂದ 1 ಸಾಮುವೇಲ 2:26 ಹೇಳ್ತದೆ. पढ़ेंगे, बहुत अच्छा है, पढ़ो। हाँ, इंग्लिश बाइबल है तो भी पढ़ो, बहुत अच्छा है। स्लो में बोलूंगा, अभी टाइम है हमको, आज 10 बजे तक टाइम है। हालेलुया, प्रेज द लॉर्ड। And the child Samuel grew in stature and in favor both with the Lord and the child grew, and the child grew in stature. grew, बढ़ना, ಬೆಳಿಬೇಕು, बढ़ना। ಬೆಳಿಬೇಕು. पढ़ेंगे, कन्नड़ ओदी। ಬಾಲಕನಾದ ಸಾಮುವೇಲನಾದರೋ ಬೆಳೆಯುತ್ತಾ ಬಂದ ಬೆಳೆಯುತ್ತಾ
ಪಡ್ನಾ ಆಯ್ತು ಅಷ್ಟೇ ಪಡ್ನಾ. ಎಷ್ಟು ದೂರ ಬೆಳಿತೀರೋ ಅಷ್ಟು ದೂರ ನಿಮ್ಗೆ ದಯೆ. ಯಾವತ್ ನಿಲ್ಲಿಸ್ತಿರೋ, ವೆನ್ ಯು ಸ್ಟಾಪ್ ಲರ್ನಿಂಗ್ ಎವ್ರಿಥಿಂಗ್ ವಿಲ್ ಬಿ ಸ್ಟಾಪ್. ಕಲಿಯೋದನ್ನ ನಿಲ್ಸಿದ್ರೆ ಎಲ್ಲವೂ ನಿಂತೋಗ್ತದೆ. ಐ ಮೀನ್ ವೆನ್ ಯು ಲರ್ನ್ ಯಾವಾಗ ನಾವು ಯು ಕಲಿತೀವಿ ವಿಲ್ ಗ್ರೋ. ಆಗ ನಾವು ಬೆಳಿತೀವಿ. ವೆನ್ ಯು ಗ್ರೋ ಯಾವಾಗ ಬೆಳಿತೀವಿ ಯು ವಿಲ್ ಲಿವ್. ಆಗ ಬಾಳ್ತೀವಿ. ವೆನ್ ಯು ಸ್ಟಾಪ್ ಲರ್ನಿಂಗ್ ಯಾವಾಗ ಕಲಿಯೋದನ್ನ you will ನಿಲ್ಲಿಸ್ತೀವಿ stop growing. ಆಗ ನಾವು ಬೆಳೆಯೋದ್ ನಿಲ್ಲಿಸ್ತೀವಿ. Then your living becomes ಆಗ ನಮ್ಮ ಜೀವನ ಕೂಡ ಅಲ್ಲೇ ನಿಂತೋಗ್ತದೆ. confusion. ಆಗ ಗಡಿಬಿಡಿ ಆಗಿರ್ತದೆ. Understand ಅವರೇ? ಇಸಿಲೆ learn. ಅದರಿಂದ ಕಲಿಬೇಕು. 80 भी हो 80 ಇರ್ಲಿ 20 भी हो. 20 ಇರ್ಲಿ. जब मैं stop करता हूं ना, ಯಾವಾಗ ನಾನು ನಿಲ್ಲಿಸ್ತೇವೋ ಆ ಬಾಲಕನು ಬಚ್ಚೆ ಆ ಬಾಲಕನು बढ़ते गया, ಬೆಳಿತಾ ಹೋದ. दिन भर दिन ದಿನೇ ದಿನ आपका स्पिरिचुअल में बढ़ना, ನಿಮ್ಮ ಸ್ಪಿರಿಚುವಲ್ ಅಲ್ಲಿ आपका ಬೆಳಿಬೇಕು. ज्ञान में बढ़ना, ನಿಮ್ಮ ಜ್ಞಾನದಲ್ಲಿ आपका ಬೆಳಿಬೇಕು. अभिषेक में बढ़ना, ನಿಮ್ಮ ಅಭಿಷೇಕದಲ್ಲಿ ಬೆಳಿಬೇಕು. आपका सामर्थ्य में ನಿಮ್ಮ बढ़ना, ಸಾಮರ್ಥ್ಯದಲ್ಲಿ ಬೆಳಿಬೇಕು. क्योंकि हमको एक काम है, ನಮಗೆ ಒಂದು ಕೆಲಸವಿದೆ. इसलिए हम बढ़ना है. ಅದರಿಂದ ನಾವು बहुत ಬೆಳಿಬೇಕಿದೆ. लोग तृप्त हो गया, ಅನೇಕರು ತೃಪ್ತಿ घर ಆದ್ರು. बनाया, ಮಾಡಿದ್ವಿ. बच्चे लोग को शादी बना दिया, ಮಕ್ಕಳಿಗೆ ಮದ್ವೆ सभी ಮಾಡ್ಬಿಟ್ವಿ. सेटल हो गया. ಎಲ್ಲರೂ ಸೆಟ್ಲ್ यीशु ಆಗ್ಬಿಟ್ರು. मसीह कब आ रहा है, मैं आने को रेडी हूँ. ಯೇಸು ಯಾವಾಗ ಬರ್ತಾರ ನಾನು ಹೋಗೋದಕ್ಕೆ ರೆಡಿ. वो नहीं है, ಅದಲ್ಲ, हम बढ़ना, ನಾವು ಬೆಳಿಬೇಕಿದೆ. हम बढ़ना है. ನಾವು ಬೆಳಿಬೇಕಾಗಿದೆ. बढ़ने से क्या होगा? ಬೆಳೆಯೋದ್ರಿಂದ ಏನಾಗ್ತದೆ? पढ़ो अभी वचन बहुत अच्छा है. ಬಾಲಕನಾದ ಸಾಮುವೇಲನಾದರೋ ಬೆಳೆಯುತ್ತಾ ಬಂದ ಹಾಗೆಲ್ಲ ಯೆಹೋವನ ಮತ್ತು ಮನುಷ್ಯರ ದಯೆಗೆ ಪಾತ್ರನಾದನು. You will attract the favor with God and men. ನೀವು ಬೆಳೆದ್ರೆ दया का अट्रैक्शन व्यक्ति होगा. ದೇವರ ದಯೆನ ಮನುಷ್ಯರ ದಯೆನ ನೀವು ಬೆಳಿಲಿ ಯೇಸು ಆಕರ್ಷಿಸ್ತೀರಿ. ನಾಮದಲ್ಲಿ. हालेलुया. ये दुनिया में हमको दया चाहिए, ಈ ಲೋಕದಲ್ಲಿ ನಮಗೆ ದಯೆ ಬೇಕು. इसलिए वो दया से ही हम जी सकते हैं. ಆ ದಯೆ ಇದ್ರೇನೆ ಬದುಕೋದಕ್ಕೆ ಸಾಧ್ಯ. ये मिस्र लोग क्या किया, जाके पूछा गोल्ड दियो वो दियो, दया था इसलिए वो लोग दिया. ನೋಡಿ, ಐಗುಪ್ತ ಜನರ ಹತ್ರ ಈ ಇಸ್ರಾವೇಲರು ಹೋಗಿ ಕೇಳ್ತಾ ಇದ್ದಾರೆ, ನನಗೆ ಗೋಲ್ಡ್ ಅನ್ನ ಕೊಡಿ ಅಂತ. ಇವ್ರ ಮೇಲೆ ದಯೆ ಇರೋದಕ್ಕೇನೆ ಆ ಇಸ್ರಾವೇಲ್ ಜನರು ಅವರಿಗೆ ಗೋಲ್ಡ್ ಅನ್ನ ಎತ್ತಿ ಕೊಟ್ರು. Proverbs 3 में ಜ್ಞಾನೋಕ್ತಿ 3ರಲ್ಲಿ Proverbs 3 ಜ್ಞಾನೋಕ್ತಿ 3ನೇ ಅಧ್ಯಾಯ 2-3 पढ़ेंगे. Proverbs 3 नीति वचन 3 में 3 पढ़ेंगे. ನಿನಗೆ ಸುಕ್ಷೇಮವನ್ನು ಉಂಟು ಮಾಡುವನು. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ. ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಗೆಯಲ್ಲಿ ಅವುಗಳನ್ನು ಬರೆ. ಇದರಿಂದ ನಿನ್ನ ದೇವರು ಮತ್ತು ಮನುಷ್ಯರ ದಯವನ್ನು ಸನ್ಮತಿಯನ್ನು ಪಡೆದುಕೊಳ್ಳುವಿ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಆ ವಾಕ್ಯ ಮಾತ್ರ ಓದಿ. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ. ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು. ನಿನ್ನ ಹೃದಯದ ಹಲಿಗೆಗಳಲ್ಲಿ ಅವುಗಳನ್ನು ಬರೆ. ನಿಮ್ಮ ಹೃದಯದ ಹಲಿಗೆಯಲ್ಲಿ ಅವುಗಳನ್ನು ಬರೆ. ಇದರಿಂದ ನೀನು ದೇವರಾಗೂ ಮನುಷ್ಯ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ. ಆಮೆನ್. ಬಿಡದೆ, ಕಂಟಿನ್ಯೂಯಸ್. इंग्लिश में कैसा आता है? Proverbs 3:3. Let not mercy and truth forsake you. Bind them around your neck. Write them on the tablet of your heart. And so find favor and high esteem. So you will find the favor And high esteem. Praise the Lord. सब बोलो बढ़ना नहीं, बढ़ना. कंटिन्यूअस बढ़ना. ಕಂಟಿನ್ಯೂ ಆಗಿ ಬೆಳಿಬೇಕು. बढ़ने से क्या आएगा? ಬೆಳೆಯೋದ್ರಿಂದ ಏನಾಗ್ತದೆ? दया. ದಯೆ सब बोलो ಬರ್ತದೆ. दया. ದಯೆ. Praise the Lord. ये 3 रीति का व्यक्ति को, आमीन, 3 रीति का भाग है. 3 भाग है व्यक्ति में. ಒಬ್ಬ ಮನುಷ್ಯನಲ್ಲಿ 3 ಭಾಗಗಳಿದೆ. ಸ್ಪಿರಿಚುವಲ್ ಮ್ಯಾನ್, ಒಂದು ಆತ್ಮದ ಮನುಷ್ಯ, ನ್ಯಾಚುರಲ್ ಮ್ಯಾನ್, ಒಂದು ಸಾಧಾರಣವಾದ ಮನುಷ್ಯ, तीसरा कार्नल मैन. मैं आपको सिखाऊं क्या है, मैं बोलता हूं. ಇದೇನಂತ ನಾನು ಹೇಳ್ತೇನೆ. स्पिरिचुअल मैन कौन है? ಆತ್ಮಿಕ ಮನುಷ್ಯ ಅಂತಂದ್ರೆ रोमन्स 8:14. ರೋಮರ್ उसका सोच पवित्र आत्मा से कंट्रोल हो गया है. पवित्र आत्मा और वचन से कंट्रोल का व्यक्ति है आध्यात्मिक व्यक्ति. ರೋಮರ್ 8:14 ಹೇಳ್ತದೆ, ಯಾರು ಆತ್ಮನಿಂದ ಕಂಟ್ರೋಲ್ ಮಾಡಲ್ಪಡ್ತಾರೆ, ನಡೆಸಲ್ಪಡ್ತಾರೆ, ಅವನು ಆತ್ಮಿಕವಾದ ಮನುಷ್ಯ. नेचुरल माइंड कौन है?
ಸಾಧಾರಣವಾದ ಮನುಷ್ಯನ್ ಯಾರು? आमेन. कंट्रोल्ड बाय फ्लैश एंड माइंड. मन और शरीर से कंट्रोल हुआ व्यक्ति है वो. ಸಾಧಾರಣವಾದ ಮನುಷ್ಯನಂತ ಯಾರನ್ನ ಹೇಳ್ತಾರೆ? ಅವನು ಶಾರೀರಿಕವಾಗಿ ನಡೀತಾನೆ ಮತ್ತೆ ಮೈಂಡ್ ಅಲ್ಲಿ ನಡೀತಾನೆ, ಅವನ ಮನಸ್ಸು ಬಂದ ಹಾಗೆ ನಡೀತಾನಲ್ಲ, ಅವನನ್ನ ಸಾಧಾರಣ ಮನುಷ್ಯ ಅಂತ Ruled ಹೇಳ್ತಾರೆ. by flesh and mind. ಅವನು ತನ್ನ ಮೈಂಡ್ ಇಂದ ಮನಸ್ಸಿನಿಂದ ಆಳಲ್ಪಡ್ತಾನೆ. Natural man. ಅವನು ನ್ಯಾಚುರಲ್ Spiritual man ಮ್ಯಾನ್. कौन है? ಆತ್ಮಿಕ ಮನುಷ್ಯನ್ ಯಾರು? वचन से और पवित्र आत्मा से रूल हुआ है. ವಾಕ್ಯದಿಂದ ಪರಿಶುದ್ಧಾತ್ಮದಿಂದ ಆಳ್ವಿಕೆ ಮಾಡಲ್ಪಡುವವನು. उसको ही हम बोलते हैं विश्वासी. ये स्पिरिचुअल मैन कौन है? ಈ विश्वासी. ಸ್ಪಿರಿಚುವಲ್ ಮ್ಯಾನ್ ನ ಏನಂತ ಹೇಳ್ತೀವಿ? ವಿಶ್ವಾಸಿ ಅಂತ ಹೇಳ್ತೇವೆ. नेचुरल मैन कौन है? जगत का व्यक्ति. ಈ ನ್ಯಾಚುರಲ್ ಮ್ಯಾನ್ ಯಾರು? Worldly ಈ man. ಲೋಕದ ಮನುಷ್ಯ. वर्ल्डली पीपल. ಈ ಲೋಕದ ಮನುಷ್ಯ क्या देखता है? ಏನನ್ನ क्या ನೋಡ್ತಾನೆ? सुनता है? ಏನನ್ನ क्या ಕೇಳ್ತಾನೆ? टेस्ट देखता है? ಏನನ್ನ ಟೇಸ್ಟ್ क्या ನೋಡ್ತಾನೆ? स्मेल करता है? ಏನನ್ನ क्या फील करता है? ಫೀಲ್ ಏನಾಗ್ತದೆ? उसमें जीने वाला. ಅದ್ರಲ್ಲೇ ಬದುಕುವವನು. वो ही नेचुरल मैन, वर्ल्डली ಅದನ್ನ मैन. ಲೋಕದ ಮನುಷ್ಯ ಅಂತ ಹೇಳ್ತಾರೆ. कार्नल मैन कौन है? अब पढ़ा तो आपको मालूम है. 1 Corinthians 2:14 पढ़ो. 1 कोरिन्थर ऐसा बाइबल स्टडी किया तो 1 hour 2 hours चाहिए. यीशु मसीह का नाम है, हमारा चर्च ऐसा ही होने दो. हालेलुया. परंतु शारीरिक 2:14. मनुष्य परमेश्वर की आत्मा की बातें ग्रहण नहीं करता। देखा, पवित्र परिशुद्ध. आमीन. क्या बोल रहे हैं? ಪ್ರಾಕೃತಿಕ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು हम्म. ಬೇಡವೆನ್ನುತ್ತಾನೆ. देखा, देवर विषय उनके ಬೇಡ. आमीन. कौन है? वर्ल्डली मैन. नेक्स्ट कार्नल मैन. इसलिए स्पिरिचुअल मैन, नेचुरल मैन, ಈ ಆತ್ಮಿಕ ಮನುಷ್ಯ ಇರ್ಬೋದು, ಇಲ್ಲ ಈ ಸಾಧಾರಣವಾಗಿ ಪ್ರಾಕೃತಿಕ एक ಮನುಷ್ಯ 100% स्पिरिचुअल होना. ಅವರು ಪರಿಪೂರ್ಣವಾಗಿ 100ಕ್ಕೆ 100ರಷ್ಟು ಸ್ಪಿರಿಚುವಲ್ ಆಗಿರ್ಬೇಕು. नहीं तो वो नेचुरल रहना. ಇಲ್ಲ ಅಂತಂದ್ರೆ 100ಕ್ಕೆ 100ರಷ್ಟು ಲೌಕಿಕವಾಗಿರ್ಬೇಕು. बट कार्नल कौन है? ಈ ಮಧ್ಯದಲ್ಲಿ ಇರುವವನು ಯಾರು? ये विश्वासी है, ಇವರು ವಿಶ್ವಾಸಿ ಆಗಿದ್ದವರು. बट नेचुरल माइंडसेट मैन. ಆದರೆ ಇವರು ಬಂದು ಲೌಕಿಕವಾದ ಮನೋನೆಲೆ ಇರುವಂತವರು. प्रॉब्लम क्या है? ಸಮಸ್ಯೆ ಏನು? वो नहीं बढ़ा. ಸಮಸ್ಯೆ ಏನ್ ಗೊತ್ತಾ? ಅವ್ರು ಬೆಳೆಯದೇ ಇದ್ದ ಕಾರಣ ಈ इसलिए 1 ರೀತಿಯಾಗಿದ್ದಾರೆ. सामुएल, ಅದರಿಂದ 1 ಸಾಮುವೇಲ್, वो बालक बढ़ा. ಆ ಬಾಲಕನು ಬೆಳೆದನು. हालेलुया. अभी स्पिरिचुअल कौन है? ಯಾರು ಈ ಸ್ಪಿರಿಚುವಲ್ ಮನುಷ್ಯ? वचन और पवित्र आत्मा से राज, आमीन, वो कंट्रोल हुआ व्यक्ति. ವಾಕ್ಯದಿಂದಲೂ ಪವಿತ್ರಾತ್ಮದಿಂದಲೂ ಆಳ್ವಿಕೆ ಮಾಡಲ್ಪಡುವನು ಅಥವಾ ನಡೆಸಲ್ಪಡುವವನು. ಯಾರೆಲ್ಲ ದೇವರ ಆತ್ಮನ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು. ಆಮೆನ್. 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 पवित्र आत्मा से चलने वाला स्पिरिचुअल मैन है. ಪವಿತ್ರಾತ್ಮನಿಂದ ನಡೆಸಲ್ಪಡುವವನೇ ಸ್ಪಿರಿಚುವಲ್ ಮ್ಯಾನ್. नेचुरल मैन कौन है? ಯಾರು ಈ ಲೌಕಿಕ ಮನುಷ್ಯ ಅಂದ್ರೆ? जगत में क्या देखा, क्या फील कर रहा है? आमीन. वर्ल्डली मैन. ಈ ಲೋಕದ ಮನುಷ್ಯ ಅಂತಂದ್ರೆ ತನ್ನ ಇಷ್ಟಾನುಸಾರವಾಗಿ ಏನನ್ನ ನೋಡ್ತಾನೆ, ಏನನ್ನ ಫೀಲ್ ಮಾಡ್ತಾನೋ ಅದ್ರ ಮನಸ್ಸು ಇಚ್ಛಾನುಸಾರವಾಗಿ ನಡೆಯುವವನು ಅವನು. कार्नल मैन. ಆದ್ರೆ ಈ ಮಧ್ಯದಲ್ಲಿ ಇರುವವನು रोमन ಯಾರು? पुस्तक 8 में आप देख सकते हो पूरा कार्नल माइंड, कार्नल ಬರುತ್ತೆ. ರೋಮರ್ 8ನೇ ಅಧ್ಯಾಯದಲ್ಲಿ ನೀವು ಪರಿಪೂರ್ಣವಾಗಿ ಈ ಕನ್ನಡದಲ್ಲಿ ಹೇಗೆ ಬರುತ್ತೆ ಅಂದ್ರೆ ಮಾತಾಡಬಹುದು. रोमन्स 8 में ರೋಮರ್ 8ರಲ್ಲಿ ಶರೀರ ಭಾವ ಅನುಸರಿ, ಶರೀರ ಭಾವ ಅಂತ ಬರುತ್ತಲ್ಲ, ಇಂಗ್ಲಿಷ್ ಅಲ್ಲಿ ಕಾರ್ನಲ್ ಮೈಂಡ್ ಅಂತ ಬರುತ್ತೆ. ಇಲ್ಲಿ 5ನೇ ವಾಕ್ಯ ಓದಿ. ಸ್ವೇಚ್ಛಾಚಾರ. ಶರೀರ ಭಾವನ ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಇಂಗ್ಲಿಷ್ में पढ़ेंगे. For those who live according to the flesh set their minds on the things of the வேற flesh. ट्रांसलेशन இருக்குதா? इंग्लिश में इंग्लिश पढ़ेंगे. रोमन्स 8:6 पढ़ेंगे, 5 पढ़ेंगे. Those who live according to the flesh have 6. their mind. हाँ. The mind governed by the flesh is death, but the mind governed by the spirit is life and peace. ಎಲ್ಲ For to be carnally minded is हाँ. death. कितना वचन है? 6:6. कार्नली माइंड. कार्नली माइंड का मतलब ಎರಡು ಕಡೆ ಇರೋನು वो स्पिरिचुअल है ಅವನು. बट जगत में ही है वो. ಅವನು ಸ್ಪಿರಿಚುವಲ್ ಅಲ್ಲೂ ಕನೆಕ್ಟ್ ಆಗಿದ್ದಾನೆ, ಈ ಕಡೆ ಜಗತ್ತಲ್ಲೂ ಕನೆಕ್ಟ್ ಆಗಿದ್ದಾನೆ. ಆತರ स्पिरिट में नहीं बढ़ा. ಆತ್ಮಿಕವಾಗಿ ಬೆಳಿಲಿಲ್ಲ, ದೇವರಾತ್ಮನಿಂದ जन्म हो ನಡೆಸಲ್ಲ. गया,
ಆದ್ರೆ ಅವನು ರಕ್ಷಣೆ जन्म ಹೊಂದಿದ್ದಾನೆ, हो गया, ರಕ್ಷಣೆ ಹೊಂದಿದ್ದಾನೆ. बट मन में शरीर में ही चल रहा है, आत्मा में नहीं चल रहा है. ಅವನ ಆತ್ಮ ರಕ್ಷಿಸಲ್ಪಟ್ಟಿದೆ, ಆದ್ರೆ ಅವನ ಮನಸ್ಸಿನ ಪ್ರಕಾರವಾಗಿ ಶರೀರದ ಪ್ರಕಾರವಾಗಿ ನಡೆಯುವಂತವನು. इसलिए लूक 1:80 में लिखा है, ಲೂಕ 1:8 ಹೇಳ್ತದೆ, वो बालक आत्मा में बलवंत ಯೇಸುವಿನ हुआ. ಕುರಿತವಾಗಿ ಬರೆಯಲ್ಪಟ್ಟಿದೆ, ಆ ಬಾಲಕನು ಆತ್ಮದಲ್ಲಿ आत्मा ಬೆಳೆದನು, में बलवंत हुआ. ಆತ್ಮದಲ್ಲಿ ಬೆಳೆದನು. आत्मा में बलवंत कैसे होगा? ಹೇಗೆ ಆತ್ಮದಲ್ಲಿ ಬಲಗೊಳ್ಳೋದಂದ್ರೆ वचन, ವಾಕ್ಯ, वचन, ವಾಕ್ಯ. एक्स्ट्रा माइल जाना, ಎಕ್ಸ್ಟ್ರಾ ಮೈಲ್ ಹೋಗ್ಬೇಕು, एक्स्ट्रा लेवल जाना. ಎಕ್ಸ್ಟ್ರಾ ಲೆವೆಲ್ ಹೋಗ್ಬೇಕು. इसलिए यीशु मसीह ಅದರಿಂದ ಯೇಸು ಕ್ರಿಸ್ತನು लूका 2:52 में लिखा है, ಲೂಕ 2:52 ವಾಕ್ಯದಲ್ಲಿ ಹೇಳ್ತದೆ, ज्ञान में, ಯೇಸು ಜ್ಞಾನದಲ್ಲಿ, देह बल में, ದೇಹ ಬಲದಲ್ಲಿ, मनुष्य का दया में, ಮನುಷ್ಯರ ದಯೆಯಲ್ಲಿ, परमेश्वर का अनुग्रह में, ದೇವರ ಕೃಪೆಯಲ್ಲಿ डे बाय डे ದಿನೇ ದಿನೇ इंक्रीज, ಬೆಳೆಯುತ್ತಾ ಹೋದನು. डे बाय डे ದಿನೇ ದಿನೇ इंक्रीज. ಬೆಳೆಯುತ್ತಾ. परमेश्वर किसके साथ बात करेगा? ದೇವ್ರು ಯಾರ ಹತ್ರ ಮಾತಾಡ್ತಾರೆ? स्पिरिचुअल मैन को साथ, कार्नल माइंड बात नहीं करेगा. ಸ್ಪಿರಿಚುವಲ್ ಆಗಿರ್ತಾರಲ್ಲ ಆ ಮನುಷ್ಯನ ಹತ್ರ ಮಾತಾಡ್ತಾರೆ ವಿನಃ ಈ ಎರಡು ಕಡೆ ಇರುವಂತ ಮನುಷ್ಯನ ಬಳಿಯಲ್ಲಿ क्योंकि ಮಾತಾಡೋದಿಲ್ಲ. परमेश्वर स्पिरिट में बात करेगा. ದೇವರು ಯಾವತ್ತೂ ಆತ್ಮದಲ್ಲಿ ಮಾತಾಡುವಂತ. इसीलिए हम स्पिरिट में बढ़ना, तो ಅದರಿಂದ ನಾವು ಆತ್ಮದಲ್ಲಿ ಬೆಳೆಯೋದಂದ್ರೆ इसीलिए वचन में हम थोड़ा बढ़ना, ನಾವು ವಾಕ್ಯದಲ್ಲಿ ಬೆಳೆಯೋರಾಗಿರ್ಬೇಕು. खाना ज्यादा लेना. ಆತ್ಮಿಕವಾದದ್ದು ವಾಕ್ಯಗಳು ಅಧಿಕವಾಗಿ ತಗೋಬೇಕು. आमीन. 3-4 अध्याय आपको तृप्त नहीं होगा. 2-3 ಅಧ್ಯಾಯದಿಂದ ನಿಮ್ಗೆ ತೃಪ್ತಿ ಆಗುವುದಿಲ್ಲ. आमीन. इसीलिए के टाइम विश्वासी प्यास बढ़ेगा बढ़ेगा, तृप्त नहीं ವಿಶ್ವಾಸದಲ್ಲಿ होता है. नहीं हम मेरे को तृप्त नहीं हो रहा, पढ़ना ऐसा अनुभव हुआ आपको? ವಿಶ್ವಾಸಗಳಿಗೆ ಇನ್ನೂ ಓದ್ಬೇಕು ಸಾಕಾಗ್ತಿಲ್ಲ, ಒಂದ್ ರೀತಿ ಆ ಅನುಭವ ಬರ್ತದೆ. प्यास. ಅದನ್ನೇ ದಾಹ ಅಂತ आमीन. ಹೇಳ್ತಾರೆ. आपको मालूम नहीं कि विश्वासी 10 hours बैठता है ಒಂದೊಂದು छुट्टी में? ವಿಶ್ವಾಸಿ ಪ್ರೇಯರ್ ಅಂತ ಕುತ್ಕೊಂಡ್ರೆ ಒಂದು 10 ಅವರ್ ಕುತ್ಕೊಳ್ತಾರೆ, ऐसे लोग भी है. ಅಂತವರು ಇದ್ದಾರೆ. वो यीशु मसीह का नाम है, ऐसे लोग कनेक्ट करेगा परमेश्वर. ಅಂತವ್ರನ್ನ ದೇವ್ರು ಕನೆಕ್ಟ್ इसलिए मैं ಮಾಡ್ತಾರೆ. बढ़ने से ಅದರಿಂದ ನಾನ್ वो लोग को ಬೆಳೆಯೋದಿಲ್ಲ, कनेक्ट करेगा. ಅವ್ರನ್ನ ಕನೆಕ್ಟ್ ಮಾಡ್ತಾರೆ. उसको भी चाहिए खाना. ಅವರಿಗೆ ಆಹಾರ ಬೇಕಲ್ವಾ? रोशनी आ रहा है, बच्चे का खाना आप खाओ, ಮಕ್ಕಳು ತಿನ್ನೋವಷ್ಟು ತಿನ್ರಿ, खाएगा आप? ಸಾಕಾಗುತ್ತಾ? ಬಾನ ಮಟನ್ ಸ್ವಲ್ಪ ಅದಿದ್ರೇನೆ ನಮ್ಗೆ ಅನ್ನ ತಿಂದ್ರೆ ಸ್ವಲ್ಪ ಹೊಟ್ಟೆಗೆ ಅರ್ಥ ಆಗ್ತಿದ್ಯಾ? ತುಂಬ್ದಂಗ್ ಅನ್ಸೋದು. सुबह उठ के सरलक्स को आमीन ऐसा करके खा के जाओ, क्या होगा आपको? ಮಕ್ಕಳಿಗೆ ಸಿರ್ಲಾಕ್ ಮಾಡ್ತೇವಲ್ಲ, ಎಷ್ಟು ತಿನ್ಕೊಂಡ್ ಬಂದ್ರೆ ಏನಾಗ್ತೀರಾ ನೀವು? ಹೆಂಗಿರ್ತೀರಾ? बिस्किट खाते जाओ, ಮಕ್ಕಳು ನೋಡಿ ಬಿಸ್ಕೆಟ್ ಅಲ್ಲೇ ಸಾಕಾಗ್ತದೆ, तृप्त हो जाता है. ತೃಪ್ತಿ ಆಗ್ಬಿಡ್ತದೆ. वो बिस्किट को पानी में डाल के तो हमें दूध में से मिक्स करके शुगर डाल के दिया तो ऐसे सो जाता है. हमें आपको टन बिस्किट दिया तो भी बोर लगता है, क्योंकि आपको वो नहीं चाहिए. ನೋಡಿ ಮಕ್ಕಳಿಗೆ ಬಿಸ್ಕೆಟ್ ಅಲ್ಲಿ ಹಾಲ್ ಹಾಕಿ ಸಕ್ಕರೆ ಹಾಕಿ ಒಂದ್ ಕಪ್ಪಲ್ಲಿ ಇಷ್ಟೇ ಕೊಟ್ರು ಕೂಡ ಅದು ತಿಂದು ನಿದ್ದೆ ಮಾಡ್ತಾವ, ತೃಪ್ತಿ क्या ಆಗುತ್ತೆ. भी ನಮ್ಗಂಗಲ್ಲ. स्नैक्स खाए तो इतना चावल रहे तो खुश होता है. ನಾವ್ ಏನೇ ಸ್ನಾಕ್ಸ್ ತಿಂದ್ರು ಲಾಸ್ಟ್ ಅಲ್ಲಿ ಒಂದ್ ಪ್ಲೇಟ್ कितना पैसा है? ತೃಪ್ತಿ ಆಗೋದು ಅಲ್ವಾ? आमीन. थोड़ा चावल खाए तो अपत. ऐसा विश्वासी को कितना मैसेज सुना तो रेवलेशन टच किया तो उसको तृप्त होगा. ಅದೇ ರೀತಿಯಾಗಿ ವಿಶ್ವಾಸಿಗಳಿಗೆ ಸ್ಪಿರಿಚುವಲ್ ಮ್ಯಾನ್ಗೆ ರೆವಲೇಷನ್ ಬಂದ್ರೇನೆ ಅವನಿಗೆ ತೃಪ್ತಿ ಆಗೋದು. एक रेवलेशन कभी भी नहीं सुना, ऐसा सुना तो यस इधर ही बस. ಒಂದು ಆತ್ಮದ बहुत ज्यादा. ವಿಷಯವಾಗಿ ಒಂದ್ ಒಳ್ಳೆ ಸತ್ಯವನ್ನ ಕೇಳಿದ ತಕ್ಷಣ ಅವನ ಆತ್ಮ ಖುಷಿ ಆಗ್ತದೆ, ಹಾ ಇದು ಕರೆಕ್ಟ್, ಇದು आपको मालूम ಸತ್ಯ. नहीं, नींद नहीं आता है. ಆ ತರ ಕೇಳಿದ್ರೆ ನಿದ್ದೇನೆ ಬರಲ್ಲ. एक मैसेज सुना तो आपका माइंड में ऐसा डिस्टर्ब करेगा ना, क्योंकि आपको हमें नींद नहीं आता है. ಒಂದೊಂದು ಸಂದೇಶ ರೆವಲ್ಯೂಷನ್ ಎಲ್ಲ ಬಂದ್ರೆ ಏನಪ್ಪಾ ಇದು ಈ ತರ ಇದೆಯಾ ಅಂತ ಒಂದು ಆ ಥಿಂಕಿಂಗ್ ಬಂದ್ರೆ ನಿದ್ದೆನೆ ಹತ್ತೋದಿಲ್ಲ, ಅಷ್ಟು ಚೆನ್ನಾಗಿರ್ತದೆ ಒಂದೊಂದು क्योंकि ವಾಕ್ಯಗಳು. आप एक सोच अंदर गया तो वो बढ़ने लगेगा. ಒಂದು ಆಲೋಚನೆ ಬಂತಂದ್ರೆ ಆ ರೀತಿಯಾಗಿ ಮೈಂಡ್ ನ ಕೆದಕುತ್ತೆ. ಆ ತರ ಬಂದ್ರೆ ನೀವು ಬೆಳೆಯಲು ಆರಂಭಿಸಿ. इसीलिए सुबह में पढ़ो, रात में प्रेयर करो. ಅದರಿಂದ ಬೆಳಗ್ಗೆ ಸಮಯ ಓದ್ರಿ, ರಾತ್ರಿ ಸಮಯ ನಿದ್ರೆ ಮಾಡ್ರಿ. फिर से बोलता हूँ, सुबह पढ़ो, ಬೆಳಗ್ಗೆ ಓದ್ರಿ, रात में प्रेयर करो. ರಾತ್ರಿಯಲ್ಲಿ ಪ್ರಾರ್ಥನೆ. आप रात में पढ़ा तो ನೀವು ರಾತ್ರಿಯಲ್ಲಿ ಓದೋದಾದ್ರೆ नींद नहीं आएगा. ನಿದ್ದೆ ಬರೋದಿಲ್ಲ. इसलिए मोबाइल बहुत लोग देखते हैं ना, नींद आता है, क्योंकि माइंड काम करते ही रहेगा. सुबह उठते ही ऐसे उठता है, क्योंकि माइंड काम कर रहा है. ಆದ್ರಿಂದ ಮೊಬೈಲ್ ಅನ್ನ ನೋಡುವಾಗ ಮೈಂಡ್ ಏನ್ ಮಾಡ್ತದೆ, ಅದು ಆಕ್ಟಿವ್ ಆಗ್ತದೆ, ಅದು ಸ್ಪೀಡ್ ಆಗ್ತದೆ, ಅದರಿಂದ ನಿದ್ದೆ ಹತ್ತೋದಿಲ್ಲ. एक time ರಾತ್ರಿ ಸಮಯ ಮೊಬೈಲ್ ನೋಡ್ಬಾರ್ದು. एक वॉचमैन ये बुक में लेके जा रहा था. ವಾಚ್ಮನ್ ಅಂತ ಒಬ್ರು ಒಳ್ಳೆ ಸೇವಕರು ಅವರ ಪುಸ್ತಕವನ್ನ ತಗೊಂಡು ಹೋಗ್ತಾ ಇದ್ದೆ. स्टूडेंट बोला वो रात में मत पढ़ो, नींद नहीं आएगा. ಒಬ್ರು ಹೇಳಿದ್ರು, ನೀನ್ ಆ ಪುಸ್ತಕವನ್ನ ರಾತ್ರಿ ಸಮಯ ಓದಿದ್ರೆ ನೀನ್ ನಿದ್ದೆ ಹತ್ತೋದಿಲ್ಲ. क्या है देखेंगे, पढ़ा तो नान सच वही अनकोने. सच है, क्योंकि वो ಏನಪ್ಪಾ सोच रहा है. ಇದೇನಿರ್ಬೋದು ಅಂತೇಳಿ ಇಷ್ಟು ಆಳನ सोया तो नींद ही नहीं आता. ಅದನ್ನ ಓದ್ತಾ ಸತ್ಯವನ್ನ ತಿಳಿತಾ ನಿದ್ದೆನೆ ಬರ್ತಾ ಇಲ್ಲ. ऐसा आमीन, आत्मा में इतना खाना है वो.
ಯಾಕಂದ್ರೆ ನಮ್ಮ ಆತ್ಮಕ್ಕೆ ಅಂತ ಆಹಾರಗಳು ಅದ್ರಲ್ಲಿ ಇತ್ತು. इसीलिए वो पुस्तक पढ़ना बहुत ज्ञान चाहिए. ಆ ಪುಸ್ತಕ ಓದೋದಕ್ಕೆ ಬಹಳ ಜ್ಞಾನ ಬೇಕು. वो पुस्तक डीप में गया तो आमीन बहुत कृपा चाहिए. ಆ ಪುಸ್ತಕವನ್ನ ಇನ್ನು ಡೀಪ್ ಆಗಿ ಅದ್ರೊಳಗಡೆ ಇಳಿಬೇಕಾದ್ರೆ ऐसा बहुत अच्छा विश्वासी लोग भी है. ಆ ರೀತಿಯ ದಾಹವುಳ್ಳ ಅನೇಕ ವಿಶ್ವಾಸಿಗಳಿದ್ದಾರೆ. समझने को माइंड एक्सेप्ट नहीं करते. समझ गया ऐसा सोचो गिरेगा. ಅರ್ಥ ಆಯ್ತು ಅಂತ ನೀವು ನೆನ್ಸ್ಕೊಂಡ್ಬಿಟ್ರೆ ಸಾಕು ಅಂತ ನೆನ್ಸ್ಬಿಟ್ರೆ ಬಿದ್ದೋಗ್ತೀರಿ. सभी बोलो मैं बढ़ना. ನಾನ್ ಬೆಳಿಬೇಕು. इसीलिए आप आशा करना. ಅದರಿಂದ ನೀವು ಆಸೆ ಪಡ್ಬೇಕು. सभी बोलो आशा करो. ಆಸೆ ಪಡಿ. बढ़ने से ಬೆಳೆಯೋದ್ರಿಂದ ಬೆಳೆಯೋದ್ರಿಂದ आत्मा स्ट्रांग होने ನಿಮ್ಮ से ಆತ್ಮವು ಬಲಗೊಳ್ಳೋದ್ರಿಂದ ಪವಿತ್ರ ಆತ್ಮನು आपको इस्तेमाल करेगा. ನಿಮ್ಮನ್ನ आपके ಉಪಯೋಗಿಸುತ್ತಾರೆ. साथ बात करेगा. ನಿಮ್ಮ ಹತ್ರ आपको ಮಾತಾಡ್ತಾರೆ. गाइड करेगा. ನಿಮ್ಮನ್ನ ಗೈಡ್ आपको ಮಾಡ್ತಾರೆ. समाधान देगा. ನಿಮಗೆ ಸಮಾಧಾನ संकट ಕೊಡ್ತಾರೆ. के समय सभी लोग रोते रहेगा. ಸಂಕಟದಲ್ಲಿ ಎಲ್ಲರೂ ಅಳ್ತಾ ಇರ್ತಾರೆ. आपका हृदय में पीस. ಆದ್ರೆ ನೀವು ಆತ್ಮದಲ್ಲಿ कार्नल माइंड ಬಲಗೊಂಡಿರೋದ್ರಿಂದ इज डेड. ಈ ಮಧ್ಯ ಮೈಂಡ್ ಇರುತ್ತಲ್ಲ ಅಂತವ್ರ ಮೈಂಡ್ ಸತ್ತೋಗ್ತದೆ. स्पिरिचुअल माइंड. ಸ್ಪಿರಿಚುವಲ್ mind. ಸ್ಪಿರಿಚುವಲ್ Peace and ಅವರ life. ಹೃದಯದಲ್ಲಿ ಸಮಾಧಾನವೂ ಜೀವವೂ ಇರ್ತದೆ. ಏಷಾಯ 23 ಏಷಯ क्षमा करो 23 26 आइज़ाया 26:3 पढ़ो. थोड़ा स्ट्रांग फूड दे रहा हूं. अच्छा लग रहा है? ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳ್ಳಿಸಿ ಕಾಯುವಿ. इसीलिए आमीन थोड़ा दूसरा लैंग्वेज पढ़ना. ಆದ್ರಿಂದ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನಾವು ಓದ್ಬೇಕು. देखो बाइबल आप पढ़ते हो ना, ಬೈಬಲ್ ಓದ್ತೀರಿ, कुछ टच कर दिया तो ಏನಾದ್ರು उधर ಮುಟ್ಟಿದ್ರೆ स्टॉप होके ಅಲ್ಲೇ निल्सी दूसरा ट्रांसलेशन आप देखने से आपको नया रोशनी आता है. ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಬೇರೆ ಟ್ರಾನ್ಸ್ಲೇಷನ್ ಅಲ್ಲಿ ಏನ್ ಹೇಳುತ್ತೆ ಅದ್ರ ನಿಜವಾಗ್ಲೂ ಏನ್ ಹೇಳಕ್ ಬರ್ತಾ ಇದಾರೆ ಅಲ್ಲಿ ಅಂತ ತಿಳಿದ್ರೆ कोई रिसर्च ನಿಮ್ಗೆ ತುಂಬಾ ಚೆನ್ನಾಗಿರ್ತದೆ. कोई टाइम हो जाता ಅದನ್ನ ರಿಸರ್ಚ್ ಅಂತ ಹೇಳ್ತಾರೆ. ಅದಕ್ಕೆ है. ಬಹಳ ಟೈಮ್ रिसर्च में बैठ ಹಿಡಿತದೆ. गया तो 5 hour 6 hour होता है, क्योंकि इतना डिग करते इतना जाएगा. ಈ ತರ ಹುಡುಕ್ತಾ ನೀವು ಹೋಗೋದಾದ್ರೆ ತುಂಬಾ ಟೈಮ್ ಹಿಡಿತದೆ. ಆದ್ರೆ ಅದರಲ್ಲಿ ಒಳಗಡೆ ಇಳಿದ್ರೆ ತುಂಬಾ इंग्लिश में पढ़ो बहुत अच्छा है. देखो कन्नड़ में स्थिर चिತ್ತವು ಶಾಂತಿಯು ನೆಲೆಗೊಳಿಸಿ ಕಾಯಲಿ. ಆಮೇಲೆ ಕಾಯಿವಿ. ಇದು ಓದುವಾಗ ನಿಮ್ಗೆ ಏನು ಅರ್ಥನೇ ಆಗಲ್ಲ ಅಲ್ವಾ? ಏನು ಅರ್ಥ ಆಯ್ತಾ? ದೇವರೇನೋ ನಿಮಗೆ ಮಾಡ್ತಾರಂತಾನೆ ಬರ್ದಿದೆ ಅಲ್ಲಿ. ಸ್ಥಿರ ಚಿತ್ತವನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ. ಅವನಿಗೆ ನಿನ್ನಲ್ಲಿ ಭರವಸೆವಿದೆ. ಅಷ್ಟೇ ನೋಡಿ. ಅದು ನಿಮ್ಗೆ ಅರ್ಥ ಆಗಲ್ಲ ಸುಲಭವಾಗಿ. ಇಂಗ್ಲಿಷ್ ಅಲ್ಲಿ ಓದಿ ಅರ್ಥ ಆಗುತ್ತೆ ನೋಡಿ. You will keep him in perfect peace. You will keep him in perfect peace. Whose mind is Whose mind is stayed on stayed on WhatsApp, whose mind is stayed on movies. उसका माइंड फिक्स करना एक जगह में. ಯಾರ ಮನವು ದೇವರ ವಾಕ್ಯದಲ್ಲಿ ಸ್ಥಿರವಾಗಿರುತ್ತದೋ ಅವನಿಗೆ ಸಮಾಧಾನ ಇರುತ್ತದೆ. ಯಾಕಂದ್ರೆ ಅವನು ಆತ್ಮೀಯ ಮನುಷ್ಯನಾಗ್ಬಿಟ್ಟ. ಆಮೆನ್. फिर से पढ़ो इंग्लिश में. You will keep him in perfect peace. You will keep him in perfect peace. Whose mind is stayed on. इसलिए परमेश्वर को बच्चे का हृदय चाहिए. ದೇವರಿಗೆ ಮಕ್ಕಳ ಮನಸ್ಸು वचन ಇರಬೇಕು. जाओ आप बच्चे जैसे आपका माइंड बच्चे जैसा बहुत जल्दी परमेश्वर को वचन को एक्सेप्ट करेगा. ಅಧಿಕವಾಗಿ ವಾಕ್ಯದಲ್ಲಿ ಹೋಗ್ತಾ ಇರೋದಾದ್ರೆ ನೀವು ಒಂದು ಮಗುವಿನ ಹಾಗೆ ದೇವರನ್ನ ನಂಬೋದಕ್ಕೆ इसलिए परमेश्वर ಆರಂಭಿಸ್ತೀರಿ. कुछ बोल रहा तो आपका आत्मा फट ऐसे कैच करेगा. ದೇವ್ರು ಏನಾದ್ರು ಹೇಳಿದ್ರೆ ನಿಮ್ಮ ಆತ್ಮ ಪಟ್ ಅಂತ ಅದನ್ನ ಸ್ವೀಕರಿಸ್ತದೆ. आज हिंदी सर्विस में बोला, कन्नड़ा सर्विस में मैं नहीं बोला. ಹಿಂದಿ ಸರ್ವಿಸ್ ಅಲ್ಲಿ ನಾನು ಹೇಳ್ದೆ ಅದನ್ನ. देखो 5000 आदमी उधर खाने को कुछ भी नहीं था. 5,000 ಜನರಿಗೆ ತಿನ್ಲಿಕ್ಕೆ ಅಲ್ಲಿ ಏನೂ ಇರ್ಲಿಲ್ಲ. इसलिए बोला 20,000 आदमी. ಆದ್ರೆ ಕೌಂಟ್ ಎಲ್ಲ ಮಾಡಿ ಹೇಳ್ತಾರೆ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ 20,000 ಜನ ಅಂತ. जॉन जीले, आमीन. सुबह में गलत बोला. जॉन जीले बोला हमारा परमेश्वर मिराकल परमेश्वर. ಜಾನ್ ಜಿಲೆ ಎಂಬ ಸೇವಕರು ಹೇಳಿದ್ದದನ್ನ ಬೆಳಗ್ಗೆ ಮಿಸ್ ಆಗಿ ಹೇಳ್ದೆ. ಅವರು ಹೇಳಿದ್ದು ನಮ್ಮ ದೇವರು पानी को द्राक्षरस बनाता है. ನೀರನ್ನ ದ್ರಾಕ್ಷರಸ उसका ಮಾಡ್ತಾರೆ. जन्म मिराकल, ಹುಟ್ಟಿನ ಅದ್ಭುತ, उसका लाइफस्टाइल मिराकल, ಅವರ ಲೈಫ್ ಸ್ಟೈಲ್ वो बात किया तो मिराकल, ಅವ್ರು ಮಾತಾಡೋದು ಅದ್ಭುತನೇ, उसका चल चलन मिराकल, ಅವ್ರ ನಡವಳಿಕೆನೂ ಅದ್ಭುತನೇ, उसका मौत मिराकल, ಅವರ ಮರಣವೂ ಅದ್ಭುತವೇ, उसका पुनरुत्थान भी मिराकल. ಅವರ ಪುನರುತ್ಥಾನವೂ ಮಿರಾಕಲ್ಲೇನೆ. हमारा यीशु मिराकल परमेश्वर. ನಮ್ಮ ದೇವರು ಅದ್ಭುತದ आपके अंदर ದೇವರು. यीशु है, ನಿಮ್ಮೊಳಗಡೆ आप भी एक मिराकल. ಯೇಸು ಇದ್ದಾರಾ? ನೀವೇ ಒಬ್ಬ हालेलुया. ಅದ್ಭುತ. अब यीशु ಯೇಸು उधर मिराकल कर सकता था. ಅಲ್ಲಿ ಅದ್ಭುತವನ್ನ ಮಾಡ್ಲಿಕ್ಕೆ ಸಾಧ್ಯ अभी ಇತ್ತು. क्या नहीं है उधर? ಅಲ್ಲಿ ಏನು ಇಲ್ಲ, क्या नहीं है?
ಊಟ ಇಲ್ಲ, क्या नहीं है उधर? ಅಲ್ಲಿ ಊಟ ಇಲ್ಲ. 3 दिन से 3 ದಿನದಿಂದ समाधान, सभी लोग का माइंड किधर फिक्स हुआ है? वचन में फिक्स हुआ है। ಅವ್ರು ಎಲ್ರು ವಾಕ್ಯದಲ್ಲಿ ಮೈಂಡ್ ನ ಫಿಕ್ಸ್ ಮಾಡ್ಕೊಂಡು ಕುತ್ಕೊಂಡು ಕೇಳ್ತಾ ಇದ್ದಾರೆ. आत्मा में समाधान, ಆತ್ಮದಲ್ಲಿ ಸಮಾಧಾನ बट ಇದೆ, पेट में भूख लग रहा है। ಆದ್ರೆ ಹೊಟ್ಟೆ ಹಸಿತಾ ಇದೆ. तो यीशु क्या कर सकता था? ಯೇಸು ಏನ್ ಮಾಡ್ಬೋದಿತ್ತು? सभी का पेट भर्ती होने दो, ಎಲ್ರಿಗೂ ಹೊಟ್ಟೆ ತುಂಬ್ದಂಗಾಗ್ಲಿ ಅಂತ ಹೇಳ್ಬೋದಿತ್ತು, बोल सकता था ना? ಹೇಳ್ಬೋದಿತ್ತಲ್ಲ. बोला क्या? ಹಾಗೆ ಮಾಡಿದ್ರ? चमत्कार का परमेश्वर ಅವ್ರು ಅದ್ಭುತದ ದೇವರಲ್ವಾ? आपसे कुछ करना चाहता है। ಆದ್ರೆ ನಿಮ್ಮ ಮುಖಾಂತರನೇ ಮಾಡ್ತಿದ್ದಾರೆ. ट्रांजैक्शन, ಬದಲಾವಣೆ. ये कल्पना मैं बोल रहा हूँ, चेलों को बोला होगा, ಶಿಷ್ಯರಿಗೆ ಹೇಳಿರ್ಬೋದು, जाओ ಹೋಗ್ರಿ, जिस के पास क्या क्या है दे के आओ। ಹೋಗ್ರಿ, ಏನೆಲ್ಲ ಇದೆ ನೋಡ್ಕೊಂಬನ್ರಿ. सभी रिसर्च कर रहे हैं, ಎಲ್ರು ಹುಡ್ಕೋಗಿರ್ಬೋದೇನೋ. अभी खाने के लिए कुछ है क्या? ಯಾರ ಹತ್ರ ತಿನ್ಲಿಕ್ಕೆ ಏನಾದ್ರು ಇದೆಯಾ? सभी लोग ढूंढ रहे हैं, पूछ रहे हैं, खाना है, हमें रोटी है, कुछ है? सभी लोग क्या बोल रहे हैं? नहीं नहीं, वो तो छुपा भी रखा होगा, नहीं नहीं नहीं। ಅನೇಕರು ಕೂಡ ಹಸ್ತಿರ್ತಾರಲ್ಲ, ಕೊಡ್ಲಿಕ್ಕೂ ಮನ್ಸಿಲ್ದೇನೆ ಬಚ್ಚಿಟ್ಟು ಇರ್ಬೋದು. आमीन। बट एक व्यक्ति, ಆದ್ರೆ ಒಂದು ಹುಡುಗ, वो बच्चे ಅವ ಬಾಲಕ 5 रोटी 2 मछली लेके आए। 5 ರೊಟ್ಟಿ 2 ಮೀನು ಅವನ ಹತ್ರ ಇತ್ತು. चमत्कार परमेश्वर कर सकता था, ಯೇಸು ಅದ್ಭುತ ಮಾಡ್ಬೋದಿತ್ತಲ್ವಾ? ಅದಿಲ್ದೇನೆ जिसका मन बच्चे के जैसा है, ಯಾರ ಮನಸ್ಸು ಆ ಚಿಕ್ಕ ಹುಡುಗನ ಹಾಗೆ जिसका ಇದೆ, मन परमेश्वर के लिए आशा करता ಯಾರ है, ಮನಸ್ಸು ದೇವರನ್ನ ಹಂಬಲಿಸ್ತಾ ಇದೆ, वही देगा। ಅಂತವ್ರು ಮಾತ್ರನೇ ಕೊಡೋದು. परमेश्वरी वो 5 रोटी 2 मछली रखा है, कौन रखा है सोच रहे हो? कौन रखा है? ಯಾರು ಇಟ್ಟಿರ್ತಾರೆ ಆತರ? कौन रखा है? ಯಾರು ಇಟ್ಟಿರ್ಬೋದು? कौन रखा है? ಯಾರು ಇಟ್ಟಿರ್ಬೋದು? कौन रखा है? कौन? परमेश्वर रखा है। ದೇವರೇ ಇಟ್ಟಿರ್ಬೋದು. रोशनी आने दे, यीशु मसीह का नाम है। कुछ तो अंडरस्टैंड हो रहा है आपको? ಅರ್ಥ ಆಗ್ತಾ ಇದೆಯಾ? आमीन। मछली नहीं आ रहा है, हालेलुया। आमीन। अभी समुद्र में ಸಮುದ್ರದಲ್ಲಿ कितना मछली जा रहा है? ಎಷ್ಟೊಂದು ಮೀನುಗಳು ಹೋಗ್ತಾ ಇದಲ್ಲ. अभी एक मछली के अंदर क्या है उधर? ಒಂದು ಮೀನಿನ ಬಾಯಲ್ಲಿ क्या है उधर? ಏನಿತ್ತು? क्या है? ಏನು? हजार हजार मछली है उधर। ಇಲ್ಲಿ ಸಮುದ್ರದಲ್ಲಿ ಸಾವಿರಾರು ಮೀನುಗಳು ಇರ್ತದಲ್ಲ. अभी पीटर एक प्रॉब्लम है उधर। ಈಗ ಪೇತ್ರನಿಗೆ ಒಂದು ಸಮಸ್ಯೆ ಎದುರಾಗ್ತದೆ. आपका गुरु टैक्स पे नहीं करेगा क्या? ಅವ್ರು ಕೇಳ್ತಾ ಇದಾರೆ, ಟ್ಯಾಕ್ಸ್ ನಿನ್ನ ಗುರು ತೆರಿಗೆ ಕೊಡ್ತಾನ वो ಇಲ್ವಾ? हाँ बोल दिया। ಇವ್ನು ಹೇಳ್ಬಿಟ್ಟು ಕೊಡ್ತಾರೆ. इसलिए रूम अंदर जाते यीशु मसीह बोला, ಇನ್ನು ಅವ್ನ್ ಬರ್ತಾ ಇದ್ದಾನೆ, ಬರುವಾಗ್ಲೇ ಯೇಸು ಹೇಳ್ತಾ ಇದಾರೆ, जाओ ಹೋಗು, पेड़ के नीचे बैठो 5 days फास्टिंग। ಹೋಗಿ 40 ದಿನ ಮರದ ಕೆಳಗಡೆ ಉಪವಾಸ ಮಾಡು. बोला क्या? ಹಂಗ ಹೇಳಿದ್ರ? क्या क्या बोला? ಏನ್ ಹೇಳ್ತಾರೆ? जाओ, ಹೋಗು, क्या करो? ಏನ್ ಮಾಡು? मछली पकड़ो। ಹೋಗಿ ಒಂದು ಗಾಳನ ಹಾಕು. आपका पैसा आपका बिजनेस नहीं, ನಿಮ್ಮ ಹಣ ನಿಮ್ಮ ಬಿಸ್ನೆಸ್ इसलिए अनुग्रह अनुग्रह, ಅದರಿಂದ ದಯೆ क्योंकि ದಯೆ. यीशु के साथ पीटर था, ಯೇಸುವಿನ ಜೊತೆಯಲ್ಲೇ ಇದ್ದಾನೆ, यीशु के साथ बढ़ रहा है। ಯೇಸುವಿನ ಜೊತೆಗೆ ಬೆಳಿತಾ ಇದ್ದಾನೆ. अनुग्रह ज्ञान परमेश्वर देगा, ದಯೆ ಜ್ಞಾನವನ್ನ ದೇವರೇ ಕೊಡೋದು. उसको ही हम बोलते हैं डिवाइन कनेक्शन। ಅದನ್ನ ಆತ್ಮಿಕ ಸಂಬಂಧ ಅಂತ ಹೇಳ್ತೀವಿ. आपका पैसा किसके पास है परमेश्वर को मालूम, ನಿಮ್ಮ ದುಡ್ಡು ಯಾರ ಕೈಯಲ್ಲಿ ಇದೆ ಎಂಬುದು ದೇವರಿಗೆ उसका ಗೊತ್ತಿದೆ. काम क्या है? ಅವನ ಕೆಲಸ ಏನ್ ಮಾಡ್ಬೇಕು? गो। ಹೋಗಿ, इसलिए गॉड क्या है? ದೇವ್ರ ಏನ್ ಹೇಳ್ತಾರೆ? गो ಹೋಗು, एंड स्पेल गॉस्पेल। ಹೋಗಿ ಹೇಳು ಶುಭ ಸುದ್ದಿಯನ್ನ. आमीन। इसलिए बीज डालना, ಅದರಿಂದ ಬೀಜವನ್ನ ಹಾಕ್ಬೇಕು. कोई ना कोई पैसा के पॉकेट से इधर आया होगा। ಯಾರಾದ್ರೂ ಹಣದ ವ್ಯಕ್ತಿ परमेश्वर ಬಂದಿರ್ತಾರೆ, पर्स में पैसा रख के भेजता है। ದೇವರು ಅಂತವ್ರ ಜೋಬಲ್ಲಿ ಹಣವನ್ನ ಹಾಕಿನೇ ಕಳ್ಸಿರ್ತಾರೆ. इसलिए हमारा काम अनाउंस करना है इतना। ನಮ್ಮ ಕೆಲಸ ಅನೌನ್ಸ್ ಮಾಡೋದು. हाँ, सारी एक फैमिली 500 रुपीज दे दो, हर एक बच्चे लोग 200 रुपीज दे दो, हमारे चर्च में नहीं होता है। ಎಲ್ಲಾ ದೊಡ್ಡವರೆಲ್ಲ 500 ರೂಪಾಯಿ ಕೊಡ್ರಿ, ಎಲ್ಲಾ ಮಕ್ಕಳೆಲ್ಲ 200 ರೂಪಾಯಿ ಕೊಡ್ಬೇಕು ಅಂತ ಅನೌನ್ಸ್ हम सभी ಮಾಡೋದಿಲ್ಲ. मिलके बड़ा सभी मंडली नहीं है। ಎಲ್ರು ಸೇರಿ ನಾವು ಕಟ್ಟೋದಕ್ಕೆ ಇದೇನು ಸಂಘನೋ ಸಂಸ್ಥೆನೋ ಅಲ್ಲ. वचन बोलते रहो, ವಾಕ್ಯವನ್ನ ಹೇಳ್ತಾನೆ ಇರು. the money carrying fish will come in search of you। ಹಣವನ್ನ ಹೊತ್ತುಕೊಂಡು ತಿರುಗುವ ಮೀನು ಬರ್ತದೆ. हालेलुया। मछली क्या है? ಮೀನೇನು? सुसमाचार, ಸುವಾರ್ತೆ, विश्वासी लोग। ವಿಶ್ವಾಸಿಗಳು. मछली क्या है? ಮೀನ್ ಅಂದ್ರೆ ಏನ್ आपका ಗೊತ್ತಾ? बिजनेस, ನಿಮ್ ಬಿಸ್ನೆಸ್ ಇರ್ಬೋದು, काम करते रहो, ನೀವು ಕೆಲಸ ಮಾಡ್ತಾರೆ, कनेक्ट करेगा, ಕನೆಕ್ಟ್ ಮಾಡ್ತಾರೆ, कनेक्ट करेगा। ಕನೆಕ್ಟ್ ಮಾಡ್ತಾರೆ. इसलिए वो लेके आओ। ये पैसा कौन रखा है? ಯಾರ ಮೀನಿನಲ್ಲಿ ದುಡ್ಡಿಟ್ಟಿರೋದು? मछली पकड़ो, ಮೀನನ್ನ ಹೋಗಿಡಿ, फर्स्ट मीन का मुंह खोलो।
ಗಾಳ ಹಾಕು, ಸಿಗುವ ಮೊದಲನೇ ಮೀನಲ್ಲಿ ನೀನ್ ಬಾಯಿ ತೆಗಿ ಅಂತ क्या ಹೇಳ್ತಾರೆ. मिलेगा? ಏನ್ ಸಿಗ್ತದೆ? क्या मिलेगा? ಏನ್ ಸಿಗ್ತದೆ? क्या मिलेगा? ಏನ್ ಸಿಗ್ತದೆ? उसमें मेरा और आपका टैक्स पे कर दो. ಅದ್ರಲ್ಲಿ ನನ್ನ ನಿನ್ನ ತೆರಿಗೆಯನ್ನ ಕಟ್ಟು. Praise the Lord. किधर को रोशनी आ रहा है? ಅರ್ಥ ಆಗ್ತಾ ಇದೆಯಾ? आमीन. चमत्कार. हाँ, आपको पैसा चाहिए? ನಿಮಗೆ ದುಡ್ಡು ಬೇಕಾ? जॉब में ऐसा आमीन डालो, पैसा आ गया. इस नहीं, चमत्कार कर सकता है यीशु? ಜೋಬಲ್ಲಿ ಕೈ ಹಾಕು, ಹೊರ ತರದ್ರಲ್ಲಿ ಹಣ ಇರ್ತದೆ ಅಂತ ಹೇಳ್ಬೋದಿತ್ತಲ್ಲ, ಆತರ मछली का पेट में पैसा रखा परमेश्वर, जॉब में पैसा रखने को नहीं होता है क्या? ನೋಡಿ, ಮೀನಿನ ಅಲ್ಲಿ ದುಡ್ಡಿಟ್ಟ ದೇವರಿಗೆ ಜೇಬ್ ಒಳಗಡೆ ದುಡ್ಡಿಡೋದು ಗೊತ್ತಿಲ್ವಾ? परमेश्वर आपका काम देखता है. ದೇವರು ನೀನ್ ಏನನ್ನ ಮಾಡ್ತೀಯಾ ಅಂತ लेजी ನೋಡ್ತಾರೆ. क्रिश्चियन परमेश्वर को नहीं चाहिए. ಸೋಂಬೇರಿಗಳಾಗಿರೋರು ದೇವ್ರಿಗೆ वेट ಬೇಕಿಲ್ಲ. करो, ಹೋಗಿ ಕಾಯ್ಬೇಕು, बढ़ो, ಬೆಳೀರಿ, परमेश्वर सम्मुख में बढ़ो. ದೇವರ ಸಮ್ಮುಖದಲ್ಲಿ आप ಕುತ್ಕೊಳ್ರಿ, बढ़ना है, ಬೆಳಿಬೇಕಿದೆ, स्पिरिचुअल में बढ़ना है. ಸ್ಪಿರಿಚುವಲ್ ಬೆಳಿಬೇಕಿದೆ. बढ़ा तो क्या होगा? ಏನಾಗ್ತದೆ? आइडियास आएगा. ಐಡಿಯಾ ಬರ್ತದೆ. आमीन. इसी देखो मोशे को भी परमेश्वर एक मंदिर बनाने को बोला, ಮೋಶೆಗೆ Tabernacle. ಗುಡಾರವನ್ನ ಕಟ್ಲಿಕ್ಕೆ ಹೇಳ್ತಾರೆ. बट वो करने के पहले ಆ ಕಟ್ಟೋದಕ್ಕಿಂತ ಮುಂಚೆ सभी का हाथ में गोल्ड दे दिया. ಎಲ್ಲರ ಕೈಯಲ್ಲಿ ಗೋಲ್ಡ್ ಇದೆ. अंडरस्टैंड हो रहा है? वही मैं बोल रहा हूं, अनुग्रह. ಅದನ್ನೇ ಹೇಳೋದು. बहुत लोगों को बहुत दया। गोल्ड है, बहुत लोगों को बहुत लैंड्स परमेश्वर दिया. ಅನೇಕರ ಕೈಯಲ್ಲಿ क्यों दिया ಗೋಲ್ಡ್ उसको ಇದೆ, मालूम नहीं है. ಲ್ಯಾಂಡ್ ಇದೆ, ಯಾಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ದೇವರು. डिवाइन कनेक्शन करेगा. ಅಂತವ್ರನ್ನ ದೇವರು ಕನೆಕ್ಷನ್ ಮಾಡ್ತಾರೆ. परमेश्वर रख दिया, ದೇವ್ರು ಇಟ್ಟಿದ್ದಾರೆ, आपके लिए रेडी है, ನಿಮಗಾಗಿ ರೆಡಿ ಇದೆ, आपके लिए जगह रेडी है, ನಿಮಗಾಗಿ ಜಾಗ ರೆಡಿ आपके ಇದೆ, लिए व्यक्ति रेडी है. ನಿಮಗಾಗಿ ಜನ प्रॉब्लम ಇದ್ದಾರೆ. क्या है? ಸಮಸ್ಯೆ ಏನ್ ಗೊತ್ತಾ? प्रॉब्लम क्या है? ಸಮಸ್ಯೆ ಏನ್ ಗೊತ್ತಾ? आमीन. कनेक्शन नहीं. ಅಲ್ಲಿ ಹೋಗಿ ಕುತ್ಕೊಳ್ತಾ ಇಲ್ಲ, ಕನೆಕ್ಷನ್ ಆಗ್ತಾ ಇಲ್ಲ. Connect with God. ದೇವರಲ್ಲಿ ಕನೆಕ್ಟ್ ಆಗ್ರಿ, Everything will connect with you. ಎಲ್ಲವೂ ನಿನಗೆ ಕನೆಕ್ಟ್ ಆಗ್ತದೆ. सब कनेक्शन करना, ಕನೆಕ್ಷನ್ ಮಾಡ್ಬೇಕು. डेली कनेक्ट होना. ಅದರಿಂದ ಪ್ರತಿದಿನ आमीन. वो अभ्यास होना, हैबिट होना. ಅಲ್ಲಿ ಅದ ಅಭ್ಯಾಸ ಆಗ್ಬೇಕು. मेरा और मेरा वचन में बने रहो. ನನ್ನಲ್ಲೂ ನನ್ನ ವಾಕ್ಯದಲ್ಲೂ ನೆಲೆಯಾಗಿರ್ರಿ. आप स्पिरिचुअल व्यक्ति होना. ನೀವು ಸ್ಪಿರಿಚುವಲ್ ಆಗಿರೋ ಮನುಷ್ಯನಾಗ್ಬೇಕು. स्पिरिचुअल व्यक्ति ही ಯಾರು ಸ್ಪಿರಿಚುವಲ್ ವ್ಯಕ್ತಿನೋ वही आमीन हेवन का सिग्नल को रिसीव कर सकता ಆ ಮನುಷ್ಯ ಮಾತ್ರನೇ ಪರಲೋಕದ ಸಿಗ್ನಲ್ ನ ರಿಸೀವ್ ಮಾಡ್ಕೊಳ್ತಾನೆ. है. इसीलिए बड़े बड़े काम कौन करेगा? ದೊಡ್ಡ ದೊಡ್ಡ ಕೆಲಸವನ್ನ ಯಾರು ಮಾಡ್ತಾರೆ? स्पिरिचुअल मैन. ಸ್ಪಿರಿಚುವಲ್ ಮ್ಯಾನ್ ಮಾತ್ರ. रेवलेशन 1 में आओ. ಪ್ರಕಟಣೆ 1ನೇ ಅಧ್ಯಾಯದಲ್ಲಿ. थैंक यू लॉर्ड. अच्छा लग रहा है? कुछ तो पढ़ रहे हो? ಬೆಳಿತಾ ಇದ್ದೀರಾ? आमीन. देखो ओरल रॉबर्ट्स एक सेवक ಓರಲ್ ರಾಬರ್ಟ್ಸ್ ಅಂತ ಒಬ್ಬ ಸೇವಕರಿದ್ರು. 200 टाइम्स न्यू टेस्टमेंट पढ़ा. 200 ಬಾರಿ ಹೊಸ ಒಡಂಬಡಿಕೆನ ಓದಿ ಮುಗಿಸಿದ್ರು. 100 टाइम्स आमीन पूरा बाइबल कंप्लीट किया घुटने में. 100 ಬಾರಿ ಕಂಪ್ಲೀಟ್ ಮಾಡಿದ್ದಾರೆ ಬೈಬಲ್ ನ ಮೊಣಕಾಲ್ ಹಾಕೊಂಡು. क्योंकि उसकी आत्मा को स्ट्रांग बनाया. ಅವರ ಆತ್ಮವನ್ನ ಬಲವಾಗಿ ಸ್ಟ್ರಾಂಗ್ क्योंकि ಮಾಡಿದ್ರು. स्ट्रांग हो तो क्या होगा? स्पिरिचुअल मैन होगा. ಯಾವಾಗ ನಾವು ತಗೊಳ್ತೀವೋ ಏನಾಗ್ತೀವಿ? ನಮ್ಮ ಒಳಗಿನ ಮನುಷ್ಯ ಬಲವುಳ್ಳವನಾಗ್ತಾನೆ. 1 मिनट देखो इधर बहुत अच्छा है. वो 1 में 1ನೇ ಅಧ್ಯಾಯದಲ್ಲಿ 10 पढ़ो. रेवलेशन 1:10. 10ನೇ ವಾಕ್ಯವನ್ನ ಓದ್ರಿ. ನಾನು ಕಚ್ಚಲ ದಿನದಲ್ಲಿ ದೇವರಾತ್ಮವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾ ಶಬ್ದವನ್ನು ಕೇಳಿದೆ. इंग्लिश बाइबल में पढ़ो. I was in the spirit. I was in the spirit. ಆತ್ಮದಲ್ಲಿ ನಾನು I was in the spirit. ನಾನು- ಕನ್ನಡ ಅರ್ಥ ಆನೆ ಸಮಯ. ನಾನು ನಾನು ಆತ್ಮವಶನಾದೆನು. ಆತ್ಮದಲ್ಲಿ ಬಲವುಳ್ಳವನಾದುದರಿಂದ ನನಗೆ ದೇವರ ಶಬ್ದವು ಲಿಂಕ್ ಸಿಗ್ನಲ್ ಬಂತು. ಆಮೆನ್. ಅರ್ಥ ಆಗ್ತಿದ್ಯಾ? ದೇವ್ರು ಯಾವಾಗ ಬೇಕಾದ್ರೆ ಮಾತಾಡ್ಬೋದು. परमेश्वर कौन सा टाइम में बात करेगा? ಯಾವ ಸಮಯದಲ್ಲೂ ಮಾತಾಡ್ಬೋದು. क्योंकि आपकी आत्मा कैसा है? ನಿಮ್ಮ ಆತ್ಮ ಹೇಗಿದೆ? आत्मा आमीन पूरा गलीज अंदर गया. ನಿಮ್ಮ ಒಳಗಡೆ ಕಳವಳ ಇದೆಯಾ? ಒಳಗೆ इसीलिए आमीन क्या सुनते हो, ಏನ್ ಕೇಳ್ತೀರಿ, क्या देखते हो, ಏನ್ ನೋಡ್ತೀರಿ, कमिट करो. ಒಂದ್ ಕಮಿಟ್ इधर ಮಾಡ್ಕೊಳ್ರಿ. से मैं वचन में बढ़ना चाहता हूँ. ಇಲ್ಲಿಂದ ನಾನು ವಾಕ್ಯದಲ್ಲಿ ಬೆಳಿತೀನಿ. इधर से मैं परमेश्वर वचन में बढ़ना, इली- स्पिरिचुअल मैन हो जाओ. ಇಲ್ಲಿಂದ ನಾನು ಆತ್ಮಿಕವಾದ ಮನುಷ್ಯನಾಗ್ತೀನಿ ಅಂತ ಒಂದು ತೀರ್ಮಾನ ತಗೊಳ್ರಿ. उसका पॉकेट में ही क्रोर्स रखेगा. ಯಾರ್ದೋ ಪಾಕೆಟ್ ಅಲ್ಲಿ ಕೋಟಿ ಕೋಟಿ ದುಡ್ಡನ್ನ ಇಡ್ತಾ ಇದ್ದಾರೆ. ಯಾರೋ ಪಾಕೆಟ್ ಅಲ್ಲ, ಸ್ಪಿರಿಚುವಲ್ ಮ್ಯಾನ್ ಅಲ್ಲೇ ಕೊಡೋದು. ಯಾಕಂದ್ರೆ ಅವ್ನು ನಂಬಿ ಕೊಟ್ರೆ ನಾಳೆ ಅವ್ನು ಕೊಡ್ತಾನೆ ಅಂತ. ಆಮೆನ್. ಅನುಷ್ಠಾವ್ರೆ इसलिए यीशु ने कहा ಯೇಸು ಹೇಳ್ತಾರೆ, जाओ ಹೋಗು, उधर एक घर में जाओ, ಒಂದು ಮನೆ उधर एक ಹೋಗು, भेड़ बांध के रखा है. क्या करो? पूछो स्वामी को चाहिए ऐसे बोलो, वो देगा. ಒಂದು ಕತ್ತೆಯ ಮರಿ ಕಟ್ಟಲ್ಪಟ್ಟಿದೆ, ಇದು ಸ್ವಾಮಿಗೆ ಬೇಕಾಗಿದೆ ಅಂತ ಹೇಳು, ಅದನ್ನ ಕೊಡ್ತಾರೆ, ತಗೊಂಬಾ ಅಂತ ಹೇಳಿದ್ರು.
ಅಯ್ಯೋ ನಿಮ್ ಚರ್ಚಲ್ಲಿ ಅವನು ನೋಡಿದ್ರೆ ಕೇಳ್ತಾರ ಬದುಕೆ ಬರಲ್ಲ. ಸ್ಪಿರಿಚುವಲ್ ಮ್ಯಾನ್ ಅಲ್ಲ ಅವನು. ಅರ್ಥ ಆಯ್ತಾ? ಬೆಳಗ್ ಬಿಸ್ಲೆ ಯೇಸು ನಾಮದಲ್ಲಿ. अभी अचानक 2 आदमी घर को आया, ಇಬ್ರು ಮನೆಗೆ ಬರ್ತಾ ಇದಾರೆ, आमीन गधे को रिलीज कर रहा है, ಹೋಗಿ ಆ ಕತ್ತೆ ಕಟ್ಟನ್ನ कलरो ಬಿಡಿಸ್ತಾ ಇದಾರೆ. आमीन ऐसा आया. ಇವ್ರು ಕಳ್ರು ಎತ್ಕೊಂಡ್ ಹೋಗ್ತಾ ಇದಾರೆ ಅಂತ ಬಂದಿರ್ಬೋದೇನೋ. ಗುರುಗಳು ಬೇಕಂತ ಅವ್ರು ತಗೊಂಡೋಗಿ ಇದು ಬಿಲೀವರ್ ಯೇಸುವಿಗೆ ಬೇಕು ಅಂದ ತಕ್ಷಣನೇ बिलीवर कौन है यीशु? ಅವ್ನ್ किधर ಕೇಳಿಲ್ಲ, के यीशु? ಯಾರೋ ಯೇಸು बोला क्या? ಹೇಳಿದ್ನ, ಹೇಳಿದ್ರ? किसको चाहिए? ಯಾರಿಗೆ ಬೇಕಾಗಿದೆ, किसको चाहिए? ಯಾರಿಗೆ ಬೇಕಾಗಿದೆ, किसको चाहिए? ಯಾರಿಗೆ ಬೇಕಾಗಿದೆ. परमेश्वर ऑलरेडी कमांड कर दिया. ದೇವರು ಅವನಿಗೆ ಆಲ್ರೆಡಿ ಕಮಾಂಡ್ ಮಾಡಿದ್ದಾರೆ, ಆಜ್ಞೆ ಇಟ್ಟಿದ್ದಾರೆ. रोशनी आ रहा है? प्रेज द लॉर्ड. कनेक्ट हो गया, ಕನೆಕ್ಟ್ ಆಗಿ रेडी है. ರೆಡಿ ಇದೆ. यीशु के लिए गधे जन्म नहीं होगा, जन्म होके बांध के रखा है. ಯೇಸುಗಾಗಿ ಕತ್ತೆ ಮರಿ ಇವಾಗೇನು ಹುಟ್ಟೋದಿಲ್ಲ, ಆಲ್ರೆಡಿ आपके लिए आदमी लोग रेडी है. ನಿಮಗಾಗಿ ಜನಗಳು ರೆಡಿ पैसा ಇದ್ದಾರೆ, रेडी, ದುಡ್ಡು ರೆಡಿ, बिजनेस रेडी. ಬಿಸ್ನೆಸ್ ರೆಡಿ. प्रॉब्लम क्या है? ಸಮಸ್ಯೆ ಏನು? टाइम नहीं, ಟೈಮ್ ಇಲ್ಲ, टाइम नहीं है. ಟೈಮ್ ಇಲ್ಲ, पढ़ने वचन में टाइम नहीं है. ವಾಕ್ಯಕ್ಕೆ ಟೈಮ್ ಇಲ್ಲ. परमेश्वर हमारे चर्च में ऐसा नहीं है, बहुत बोल रहा हूँ, बहुत लोग को परमेश्वर में कनेक्ट नहीं हो रहा है. ನಮ್ಮ ಸಭೆಯಲ್ಲ, ಆದ್ರೆ ಅನೇಕ ವಿಶ್ವಾಸಿಗಳ फोर्स डालना है एक समय में. ಫೋರ್ಸ್ ಹಾಕ್ಬೇಕು. स्पिरिचुअल एक फोर्स है. ಸ್ಪಿರಿಚುವಲ್ ಅನ್ನೋದು ಒಂದು ಫೋರ್ಸ್. यीशु मसीह का नाम में अंदर जाओ, यीशु मसीह का नाम में. ಆಮೆನ್, हालेलुया. ಹಾಲೆಲೂಯಾ. अभी लास्ट डेज में यीशु मसीह भी बोला, ಕಡೆ ದಿನಗಳಲ್ಲಿ ಏನಾಗ್ತದೆ ಅಂತ हमको एक ಹೇಳಿದ್ರು, हॉल चाहिए, हमको एक हॉल चाहिए. ನಮಗೆ ಒಂದು ಕೊಠಡಿ ಬೇಕಾಗಿದೆ. पस्का हम थोड़ा सेलिब्रेट करना है. ನಾವ್ ಇವಾಗ ಲಾಸ್ಟ್ ಪಸ್ಕಾ ಹಬ್ಬವನ್ನ ಹೀಗೆ ಮಾಡಿದ್ದೇವೆ, ಉದರ ಔತಣವನ್ನ घर को जाओ. ಮಾಡಿದ್ದೀವಿ. ಅದಕ್ಕೆ ಹೋಗ್ರಿ ಅಲ್ಲೊಂದ್ ಮನೆಗೆ, उसको पूछो, ಅಲ್ಲಿ ಹೋಗಿ ಕೇಳ್ರಿ. रेंट नहीं है, फ्री में देगा. ರೆಂಟ್ ಅಲ್ಲ, ಈ ಪಾರ್ಟಿ ಮಾಡಕ್ಕೆ ಔತಣವನ್ನ ಮಾಡೋದಕ್ಕೆ ಪ್ಲೇಸ್ ಕೊಡು. अभी हमारा प्रेयर कैसे आएगा? अभी आपको प्रेयर कैसे आएगा? ಇವಾಗ ಪ್ರೇಯರ್ ಹೆಂಗ್ ಬರ್ತದೆ? लॉर्ड लैंड रेडी है, ದೇವ್ರೆ ಲ್ಯಾಂಡ್ ರೆಡಿ हॉल ಇದೆ, रेडी है, ಹಾಲ್ ರೆಡಿ ಇದೆ, सभी रेडी है. ಎಲ್ಲವೂ ರೆಡಿ ಇದೆ. दियो दियो नहीं है, ಕೊಡಿ ಕೊಡಿ ಅಂತ ಕೇಳೋದಲ್ಲ, बढ़ना ನೀವು ಬೆಳಿಬೇಕು, बढ़ना, ಬೆಳಿಬೇಕು. अनुग्रह ಕೃಪೆ यीशु ज्ञान में, ಯೇಸು ಜ್ಞಾನದಲ್ಲಿ, देह बल में, ದೇಹ ಬಲದಲ್ಲಿ दिन बर दिन ದಿನೇ ದಿನೇ बड़ा. ಬೆಳಿತಾ, इसीलिए वो ಅದ್ರಿಂದನೇ स्पिरिचुअल हो गया. ಅವರು ಸ್ಪಿರಿಚುವಲ್ ಮ್ಯಾನ್ ಆದ್ರು. यीशु इधर मनुष्य है, परमेश्वर नहीं है. ಯೇಸು ಈ ಭೂಮಿ ಮೇಲೆ ಮನುಷ್ಯನಾಗಿ ಬಂದವರು, हमको एक मादरी दिखा रहा है. ಆದ್ರೆ ಹೇಗಿರ್ಬೇಕು स्पिरिट में स्ट्रांग हो जाएगा. ಸ್ಪಿರಿಟ್ ಅಲ್ಲಿ ಸ್ಟ್ರಾಂಗ್ ಆಗೋದು आपको ಹೇಗೆ मालूम ತೋರಿಸ್ತಾ होता ಇದ್ದಾರೆ. है ये विश्वासी है, विश्वासी नहीं. ನಿಮಗೆ ಗೊತ್ತಾಗ್ತದೆ ಒಬ್ರನ್ನ ನೋಡಿದ್ರೆ ಇವರು ವಿಶ್ವಾಸದಲ್ಲಿ ಇದಾರಾ ಇಲ್ವಾ ये ಅಂತ. व्यक्ति ज्यादा दूर तक आएगा, इधर ही खत्म होके जाए. आपको ही मालूम होगा. ನೋಡಿ ಒಬ್ರನ್ನ ನೋಡಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ತದೆ ಇವ್ರು ಬಹಳ ದೂರ ಬರ್ತಾರಾ स्पिरिट ಇಲ್ವಾ में ಅಂತ. स्ट्रांग हो गया तो ನೀವು ಸ್ಪಿರಿಚುವಲ್ ಅಲ್ಲಿ ಸ್ಟ್ರಾಂಗ್ ಆಗಿದ್ರೆ. इसलिए यीशु मसीह घर को गया, ಯೇಸು ಒಂದ್ ಮನೆಗೆ ಹೋಗ್ತಾರೆ, खा रहा है, ಊಟ ಮಾಡ್ತಾ ಇದ್ರು. उधर एक आदमी गुनगुना कर रहा है, ಅಲ್ಲಿ ಒಬ್ಬ ಗುನ್ಗುಡ್ತಾ ಇದ್ದ, अंदर ही बात कर रहा है. ಒಳಗೆ ಮಾತಾಡ್ತಾ ये ಇದ್ದ. सच में परमेश्वर का दास है तू. ಇವ್ರು क्योंकि एक अम्मा के उसका पैर को क्या कर रहा है? ಒಂದು ಸ್ತ್ರೀ ದೋ ಬಂದು ರहा है. ಯೇಸುವಿನ ಕಾಲ್ಗಳನ್ನ रो रो के दो रहा है, ಕಣ್ಣೀರಿಂದ ತೊಳಿತಾ ಇದ್ದಾಳೆ. खाना खा के दिल में बोल रहा है ಯಾಕದ ಕರ್ನ ಗೊತ್ತು. ಆದ್ರೆ ಅಲ್ಲೊಬ್ಬ ಹೇಳ್ತಾ ಇದ್ದಾನೆ, ಇವನ್ ದೇವರ ಮನುಷ್ಯನಾಗಿದ್ರೆ ಇವನ್ ಗ್ರಹಿಸ್ತಾ ಇದ್ರಲ್ವಾ. देखो आपको सीक्रेट, आप सक्सेस होना चाहते हो, ನೀವು ಸಕ್ಸಸ್ ಆಗ್ಬೇಕಾ, आप स्पिरिट में ग्रो होना है. ನೀವು ಸ್ಪಿರಿಟ್ ಅಲ್ಲಿ ಬೆಳೀರಿ. इसीलिए एक टाइम में फोर्स डालो, नींद आया घुटने डाल के बैल. ಒಂದೊಂದ್ಸರಿ ಫೋರ್ಸ್ ಮಾಡಿ ನಿದ್ದೆ ಬಂದ್ರೆ एक टाइम एक महल के अंदर जाते हो ना, ಒಂದೊಂದ್ಸರಿ ಮಹಲಲ್ಲಿ ಹೋಗ್ತೀರಾ, आपका स्पिरिट बोलेगा इधर अच्छा नहीं, चले जाओ. ನಿಮ್ಮ ಆತ್ಮದಲ್ಲೇ ನಿಮ್ಗೆ ಇರಿಟೇಷನ್ ಆಗುತ್ತೆ, ಇಲ್ಲಿ ಹೋಗೋದ್ वो ಬೇಡ. लेवल में मैं आ ಆ रहा था, ಲೆವೆಲ್ ಅಲ್ಲಿ ನಾನು ನೀವು वो ಬೆಳಿಬೇಕು, लेवल में मैं आप ಆ बढ़ना, ಲೆವೆಲ್ ಅಲ್ಲಿ ನಾವು भक्ति में ಬೆಳಿಬೇಕು. नहीं बढ़ना. ಬರೀ ಭಕ್ತಿಯಲ್ಲಿ ಅಲ್ಲ. रोशनी आ रहा है, ಅರ್ಥ ಆಗ್ತಾ ಇದೆಯಾ? जरूर हमारे चर्च में बढ़ेगा, ನಮ್ಮ ಸಭೆ ಬೆಳೀತದೆ, जरूर आप बढ़ेगा. ನಾವು ಬೆಳಿತೇವೆ. वचन का प्यास ज्यादा होने दो, ವಾಕ್ಯದ ದಾಹ ಹೆಚ್ಚಾಗ್ತದೆ, सिग्नल्स आएगा. ಸಿಗ್ನಲ್ इसे ಬರ್ತದೆ. रोड में जाते हो, ಒಂದ್ ಮಾಲಲ್ಲಿ ಹೋಗ್ತೀರಿ, रोड में जाते हो, ರೋಡ್ ಅಲ್ಲಿ एक ಹೋಗ್ತೀರಿ, कुत्ते को देखते हो, और नाई नोट उसके करी। आत्मा में क्या सोच रहा भी आपको मालूम होगा. ಅದು ಏನನ್ನ ಯೋಚನೆ ಮಾಡ್ತಾ ಇದೆ ಅಂತ ಕೂಡ ನೀವು ಸ್ಪಿರಿಚುವಲ್ ಮ್ಯಾನ್ ಆಗಿದ್ರೆ ಕಂಡುಹಿಡಿತೀರಿ. ಕಚ್ಚುತ್ತಾ ಕಚ್ಚದೆ ಇರುತ್ತಾ, ಓಡೋನ್ವಾ ಇಲ್ಲ ಈ ಕಡೆ ಹೋಗ್ಬೇಡ, ನಿಮ್ಮ ಆತ್ಮದಲ್ಲಿ ಶಾರ್ಪ್ ಆದ ಗೊತ್ತಾಗುತ್ತೆ. ಆಮೆನ್. आमीन. नहीं तो ऐसे करेगा काट के बाद में हॉस्पिटल जाना. ನೋಡಿ, ಇಲ್ಲ ಅಂತಂದ್ರೆ ಗ್ರಹಿಸೋ ಶಕ್ತಿ ಇಲ್ಲ ಅಂದ್ರೆ ನಾಯಿನ ಮುಡ್ತಿರೋ ಕಚ್ಚಿದ್ರೆ ಆಮೇಲೆ ಹಾಸ್ಪಿಟಲ್ ಹೋಗ್ತೀರಿ. सभी जानवर के आमीन स्पिरिट कनेक्ट हो जाता है. ಪ್ರತಿಯೊಂದು ಪ್ರಾಣಿಯ ಮನಸ್ಸು ಏನಿದೆ ಅಂತ ಕೂಡ ಕನೆಕ್ಟ್ ಆಗ್ತದೆ. इसीलिए हिस्ट्री में थॉमस था ना, थॉमस, ಹಿಸ್ಟ್ರಿಲಿ ಹೇಳ್ತದೆ, ಥಾಮಸ್ ಅಲ್ಲಿ उसको जेल में डाल दिया था. ಜೈಲಲ್ಲಿ ಹಾಕ್ತಿದ್ರು. वो सो रहा था, खटमल आया, पूरा खटमल.
ಆ ಫುಲ್ಲು ರಾತ್ರಿ ಆದ ತಕ್ಷಣನೇ ಈ ತಿಗಣೆಗಳೆಲ್ಲ ಹತ್ರ ಬಂತು. यीशु मसीह का नाम मैं कटमल बोल रहा हूँ, बाहर जाओ बोला ना, सभी कटमल बाहर गए, ಅವ್ರು ಹೇಳಿದ್ರಂತೆ, अथॉरिटी दिया। ಅವ್ರ ಸೇವಕರವರು ಅವ್ರು रोशनी ಹೇಳಿದ್ರು, आ रहा है, ಥೋಮಸ್ ಹೇಳ್ತಾರಲ್ಲ ಅವರೇ, ಅವ್ರು ಹೇಳಿದ್ರು ಎಲ್ಲ ತಿಗಣೆಗಳು ಆ ಜೈಲ್ ಒಳಗೆ ಹೋಗಿ ಆಚೆ ನಿಂತಿದ್ದಂತೆ. ಯೇಸು ನಾಮದಲ್ಲಿ ಕಟ್ಲೆ ಇರ್ತೀನಿ ತಿಗಣೆಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ ದೇವರು. ಹೊರಗಡೆ ಹೋಯ್ತಂತೆ ಎಲ್ಲಾನು. ಕಾಟ್ ಕಾಟ್ಗೆ ಆಮೇನ್ ಆಮೇನ್ ಹಾಲೆಲೂಯ, ಎಲ್ಲ ದೇವಚಿತ್ತ ದೇವರೇ ನಿನಗಾಗಿ ನಾನು ಶಿಲ್ಬೆ ಹೊತ್ಕೊಳ್ತಾ ಇದ್ದೀನಿ, ಹಾಲೆಲೂಯ ಹಾಲೆಲೂಯ. दर्द नहीं चाहिए, ನೋವು ಬೇಡ. रोशनी आ रहा है। ಅರ್ಥ ಆಗ್ತಾ ಇದೆ. जब मैं वो सुना ना, ಯಾವಾಗ ಅದನ್ನ ನಾನು टेस्ट ಕೇಳ್ದೆ, करेंगे सोच ನಾನು के, ಪರೀಕ್ಷೆ ಮಾಡೋಣ ಅಂತ ಹೇಳಿ 3 घर को जाके मैं खटमल के लिए प्रेयर किया। ಕೆಲವ್ರ ಮನೇಲಿ ಹೋದಾಗ ಆ ತಗಣೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ, ಅವ್ರಿಗೆ खटमल ಕಟ್ಲೆ घर ಐತೆ. से जाओ यीशु ನಾನು मसीह का ಹೇಳ್ತೇನೆ ತಿಗಣೆ ಈ ಮನೆಯನ್ನ ಬಿಟ್ಟು नाम। रात में नहीं आया ಹೊರಟು बोला, ಅವ್ರು ಹೇಳ್ತಾರೆ ರಾತ್ರಿ ಇಲ್ಲ. हमारे चर्च में 3 आदमी साक्षी बोला, ನಮ್ಮ ಸಭೆಯಲ್ಲಿ 3 ಜನದ ಮನೇಲಿ कितना मेडिसिन डाला तो नहीं गया। ಎಷ್ಟು ಮೆಡಿಸಿನ್ वचन में पावर है, if you are charged, if you are charged, ನಿಮ್ಮ ಆತ್ಮದಲ್ಲಿ ಬಲ आप ಉಳ್ಳವರು, चार्ज हुआ तो, ನೀವು ಆತ್ಮದಲ್ಲಿ ಚಾರ್ಜ್ ಆಗಿದ್ರೆ, चार्ज में गया तो, ನೀವು ಚಾರ್ಜ್ ಆಗಿದ್ರೆ इसलिए आप बोल रहा हूँ, किधर सुसमाचार बोलने को जा रहे हो, ಸುವಾರ್ತೆ ಹೇಳಕ್ ಹೋಗ್ತೀರಾ, किधर प्रार्थना करने को जा रहे हो, ಎಲ್ಲಾದ್ರೂ ಪ್ರಾರ್ಥನೆ ಮಾಡಕ್ ಹೋಗ್ತೀರಾ, चार्ज होके जाओ, अथॉरिटी आएगा। ಚಾರ್ಜ್ ಆಗಿದ್ರೆ ನಿಮ್ಗೆ ಅಥಾರಿಟಿ ಬರ್ತದೆ. जिस घर को जाते हो, घर से शैतान भाग जाएगा। ಯಾವ್ದಾದ್ರು ಮನೆಗೆ ಹೋದ ತಕ್ಷಣ ನೀವು ಅಧಿಕಾರದಲ್ಲಿ ಹೇಳ್ಬೋದು, ವಿಶ್ವಾಸಿ ಸೈತಾನ आपको ಈ बोल ಮನೆನ रहा हूँ, ಬಿಟ್ಟು ಹೋಗು ಅಂತ ಹೇಳ್ಬೋದು. विश्वासी आपको बोल रहा हूँ, ವಿಶ್ವಾಸಿಗಳಾದ ನಿಮಗೆ पास्टर नहीं ಹೇಳ್ತೀನಿ, चाहिए, ಪಾಸ್ಟರ್ ಬೇಕಾಗಿಲ್ಲ, आप हो जाएगा। ನಿಮ್ಮ ಕೈಲಿ. इसलिए आमीन क्या है, आंसर क्या है, ಉತ್ತರ ಏನು? हम बढ़ना, ನಾವು ಬೆಳಿಬೇಕು, आमीन बढ़ना। ನಾವು ಬೆಳಿಬೇಕು. क्या बढ़ते बढ़ते क्या होगा, क्या लाभ है, ಬೆಳೆಯೋದ್ರಿಂದ ಏನಾಗ್ತದೆ, ಏನ್ आप एक ಲಾಭ? स्पिरिचुअल व्यक्ति हो जाएगा। ನೀವು ಸ್ಪಿರಿಚುವಲ್ ವ್ಯಕ್ತಿ ಆಗ್ತೀರಿ. इसलिए हर एक पैसा आपका हाथ में आएगा ना, ಕೈಯಲ್ಲಿ ದುಡ್ಡು ಬರುತ್ತಾ, क्या फल क्या बीज आपको मालूम होगा। ಎಷ್ಟು ದುಡ್ಡು ನಾಮ್ ತಗೋಬೇಕು, ಎಷ್ಟು ದುಡ್ಡು ದೇವ್ರಿಗೆ ಕೊಡ್ಬೇಕಂತ ಗೊತ್ತಿರ್ಬೇಕು. ದುಡ್ಡು ಕೈಗೆ ಬಂದಾಗ ದೇವ್ರ ಹತ್ರ ಹೇಳ್ತಾರೆ, ಇದು ಬೀಜ, ಇದು ನೀನ್ ತಿನ್ಬೇಡ, ಬಿತ್ತನೆ ಮಾಡು, ಇದನ್ನ ಚೆನ್ನಾಗಿ ತಿನ್ನು ಅಂತ ದೇವ್ರು ಹೇಳ್ತಾರೆ। ಆ ಮಟ್ಟಕ್ಕೆ ಬೆಳಿಬೇಕು। कितना लोग अंडरस्टैंड हुआ? क्योंकि इस आत्मा में आपको ग्रहण हो जाएगा। ಆತ್ಮದಲ್ಲಿ ಆ ಗ್ರಹಿಕೆ ಬಂದ್ಬಿಡ್ತದೆ। इसीलिए 5 रोटी 2 मछली वो लड़का दिया। ಆದ್ರಿಂದ ಆ ಹುಡುಗ 5 ರೊಟ್ಟಿ 2 ಮೀನನ್ನ ಕೊಟ್ಟ। परमेश्वर क्या किया, ಯೇಸು ಏನ್ ಮಾಡಿದ್ರು, मैं सुबह से शाम तक मैसेज दिया हूं, मैं खा के आ रहा हूं, सब वो नहीं बोला, ब्लेस किया। ಬೆಳಗ್ಗೆಯಿಂದ 3 ದಿನದಿಂದ ನಾನು ಪ್ರಸಂಗ ಮಾಡಿದೀನಿ ಅಂತ ಅವ್ರು ತಿನ್ಲಿಲ್ಲ, ಅದನ್ನ ಆಶೀರ್ವದಿಸಿದ್ರು। जितना लोग स्पिरिचुअल में बढ़ रहे हो, ಯಾರೆಲ್ಲ ಸ್ಪಿರಿಚುವಲ್ ಅಲ್ಲಿ ಬೆಳಿತೀರೋ, जितना लोग दिन भर दिन बढ़ रहे हो, ಯಾರೆಲ್ಲ ದಿನೇ ದಿನೇ ಬೆಳಿತೀರೋ, इसलिए मैं बोल रहा हूँ, हमारे साथ ट्रैवल करना चाहते हो, ಅದರಿಂದ ನಾನು ಯಾವಾಗ್ಲೂ ಹೇಳ್ತೀನಿ, ನನ್ನ ಜೊತೆಲಿ ಪ್ರಯಾಣ ಮಾಡ್ತೀರಾ, आप भी बढ़ना, नहीं तो दर्द होगा। ನೀವು ಬೆಳಿಬೇಕು, ಇಲ್ಲ ಅಂತಂದ್ರೆ ಬರುವಾಗ ನಿಮಗೆ ಹರ್ಟ್ क्योंकि आप ಆಗ್ತದೆ। कार्नल मैन हो गया तो ನೀವು ಈ ಮಧ್ಯವರ್ತಿ ತರ ಆಗ್ಬಿಟ್ರೆ, आप इधर भी नहीं उधर भी नहीं ऐसा रहा ನೀವು तो ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋದಾದ್ರೆ मैसेज इरिटेट होगा। ಮೆಸೇಜ್ ಇರಿಟೇಟ್ ಆಗ್ತದೆ। ओह कभी देखो यही बात, ಅಯ್ಯೋ ಯಾವಾಗ್ಲೂ ಇದ್ರ ಬಗ್ಗೆ ಹೇಳ್ತಾರೆ, ಕೊಡೋದ್ರ ಬಗ್ಗೆ ಹೇಳ್ತಾರೆ। आध्यात्मिक व्यक्ति को ಆದ್ರೆ ಸ್ಪಿರಿಚುವಲ್ ಆಗಿರೋರ್ಗೆ वो ज्यादा चाहिए, ಇನ್ನೂ ಹೇಳಿ, वो ज्यादा ಇನ್ನೂ चाहिए, ಇದ್ರ ಬಗ್ಗೆ ಹೇಳ್ಕೊಡಿ, प्यास ज्यादा बढ़ेगा। ದಾಹ ಇನ್ನೂ ಹೆಚ್ಚಾಗ್ತದೆ। रोशनी आया, टाइम हो गया, कितना लगा, अच्छा लगा, आमीन। कुत्ता का मुंह बंद, यीशु मसीह का नाम। ರೋಡಲ್ಲಿ ಹೋಗುವಾಗ ನಾಯಿ Practice ಬರುತ್ತಾ, ಕರೋ. ಅದನ್ನ ಬಾಯಿ ಕಟ್ತೇನೆ ಅಂತ ಹೇಳಿ ಅದನ್ನ ಪ್ರಾಕ್ಟೀಸ್ ಮಾಡ್ರಿ, ಆಮೇಲೆ ರಿಲೀಸ್ ಮಾಡಿ, ಆಮೇಲೆ ಬಾಯಿ ತಿಂದೆ ಎದ್ದು ಬಿಡುತ್ತೆ, ಆಮೇಲೆ ಆಮೇಲೆ ಆನಂತರ ಬಾಯಿನ ತೆಗಿರಿ, ಇಲ್ಲಾಂದ್ರೆ ಅದು ಊಟ क्योंकि ಸಿಗಲ್ಲ। विश्वास का मुंह में पावर है, ವಿಶ್ವಾಸಿಗಳ ಬಾಯಲ್ಲಿ ಪವರ್ ಇದೆ, सभी अभ्यास ಮಾಡ್ಬೇಕು। ಇದನ್ನೆಲ್ಲ ಅಭ್ಯಾಸ इसलिए एक ಮಾಡ್ಕೊಳ್ಳಿ। पास्टर बोल रहा है, आप मरा हुआ आदमी को जिंदा उठाना तो ಅದರಿಂದ ಒಬ್ಬ ಸೇವಕರು ಹೇಳ್ತಾರೆ, ಸತ್ತವ್ರನ್ನ ನೀವೇನಾದ್ರು ಎಬ್ಬರಿಸಕ್ ಹೋದ್ರೆ, ಈ ಇಲಿ ಆಮೇಲೆ ಇರುವೆಗಳೆಲ್ಲ ಸತ್ತಿದ್ರೆ ಸ್ವಲ್ಪ ಪ್ರೇಯರ್ ಮಾಡಿ ಎಬ್ಬರಿಸಕ್ ಟ್ರೈ ಮಾಡಿ ಅಂದ್ರು, ಸ್ವಲ್ಪ ಅದನ್ನ ಸ್ವಲ್ಪ ಅಲ್ಲಿ ಪ್ರಾಕ್ಟೀಸ್ ಮಾಡ್ರಿ, ಆಮೇಲೆ वो हमको नहीं चाहिए, मैं बोल रहा हूँ, वो बोल रहा था ऐसा, ಒಬ್ರು ಈ ತರ ಜೋಕಾಗಿ ಹೇಳ್ತಾ ಇದ್ರು, कोई मरा कुत्ता है जाके प्रार्थना करो, वो जी उठा तो मनुष्य को भी उठाएगा। ಒಂದು ನಾಯಿ ಸತ್ತಿದ್ರೆ ಹೋಗಿ ಪ್ರಾರ್ಥನೆ ಮಾಡಿ, ಅದು ಎದ್ದು ಬಂದ್ರೆ ಖಂಡಿತವಾಗಿ बट वो नहीं चाहिए हमको। मैं क्या बोल रहा हूँ, आप स्पिरिट में स्ट्रांग हो ನಮ್ಗೆ गया ಅದೆಲ್ಲ तो, ಬೇಕಾಗಿಲ್ಲ, ಅದ್ರ ಸ್ಪಿರಿಚುವಲ್ ಬಗ್ಗೆ ನಾನು ಮಾತಾಡ್ತಾ क्योंकि ಇದ್ದೀನಿ। गांव में सेवा करने वालों को हल्ली सेवा चमत्कार, ಮಾಡೋರ್ಗೆ गाय गांव हमें सभी को चमत्कार चाहिए। बोलता है हमारा गाय दूध नहीं दे रहा है, हमारा गाय को बीमारी है, जानवर को भी प्रार्थना करने को ನೋಡಿ, बुलाता है। ಹಳ್ಳಿ ಸೇವೆಯಲ್ಲಿ ಹೋದ್ರೆ ಈ ತರ ಪ್ರಾಣಿಗಳಿಗೂ ಪ್ರೇಯರ್ ಮಾಡಕ್ ಕರೀತಾರೆ, ನಮ್ಮ ಹಸು ಹುಲ್ ತಿಂತಾ ಇಲ್ಲ, ನಮ್ಮ ಹಸು ಹಾಲು ಕೊಡ್ತಾ ಇಲ್ಲ, ನಮ್ಮ ಹಸು ಕರು ಆಗ್ತಾ ಇಲ್ಲ, ಈ ತರ ಏನೇನೋ ಹೇಳ್ತಾರೆ, ಅದಕ್ಕೂ ನಾವು ವಿಶ್ವಾಸ ಬೇಕು, ಅದಕ್ಕೂ ಪ್ರಾರ್ಥನೆ ಮಾಡ್ಬೇಕಾಗ್ತದೆ। हालेलुया। हालेलुया। हाँ, ಮಹಿಮೆ वचन में ವಾಕ್ಯದಲ್ಲಿ अभी स्पिरिचुअल आपको आशा हो रहा है,
ಸ್ಪಿರಿಚುವಲ್ ಆಸೆ ಆಗ್ತದ? अभी कितना टेक्नोलॉजीस है, ಎಷ್ಟು ಟೆಕ್ನಾಲಜಿ ಇದೆ, कितना मैसेजेस है, ಎಷ್ಟೋ ಸಂದೇಶ ಇದೆ, कितना ऑडियो बाइबल ಆಡಿಯೋ है। ಬೈಬಲ್ ಇಲ್ಲಿದೆ. सुनो, यही अच्छा समय है ಕೇಳ್ರಿ, ಇದು ಒಳ್ಳೆ हम ಸಮಯ. स्पिरिचुअल व्यक्ति होना। ನಾವು ಸ್ಪಿರಿಟ್ ಅಲ್ಲಿ ಇರ್ಬೇಕು. कल आई मीन बाइबल बोल रहा है एशिया 26:3 में, whose mind is fixed on the word of God, ಯಾರು ವಾಕ್ಯದಲ್ಲಿ ಸ್ಥಿರವಾಗಿರ್ತಾರೋ ಅವ್ರಿಗೆ peace, ಅವರಲ್ಲಿ ಸಮಾಧಾನ ಇರ್ತದೆ, Peace. ಸಮಾಧಾನ प्रॉब्लम ಇರ್ತದೆ. आएगा। ಸಮಸ್ಯೆ ಬರ್ತದೆ. यीशु को मालूम है ये प्रॉब्लम शैतान से आया, ಯೇಸುಗೆ ಗೊತ್ತು ಈ ಸಮಸ್ಯೆ ಸೈತಾನಿಂದ ಬಂದಿದೆ. क्योंकि वो पहचाना, उस हृदय में उसको शार्प था, ಅವರ ಆತ್ಮದಲ್ಲಿ ಅಷ್ಟು ಸೂಕ್ಷ್ಮವಾಗಿದ್ರು, ಅವರು ಗ್ರಹಿಸಿಕೊಂಡ್ರು ಇದು ಸೈತಾನ್ इसलिए ಮಾಡಿದ वो ಕೆಲಸ. एक आदमी को आई मीन मरा हुआ लड़की को उठाने को जा रहा है, वो बोल रहा है सो रहा है, स्पिरिट में स्ट्रांग है। ನೋಡಿ, ಒಂದು ಸತ್ತಿರೋ ಹುಡುಗಿಗೆ ಪ್ರಾರ್ಥನೆ ಮಾಡೋಗ್ಲಿಕ್ಕೆ ಹೋದಾಗ ಹೇಳ್ತಾ ಇದ್ದಾರೆ ಆಕೆ ನಿದ್ರೆ ಮಾಡ್ತಾ ಇದ್ದಾಳೆ, ಯಾಕಂದ್ರೆ ಅವ್ರ ಸ್ಪಿರಿಟ್ ಅಷ್ಟು ಶಾರ್ಪ್ ಆಗಿದೆ. वैसे ही आपको ही मालूम होगा क्या बिजनेस बढ़ेगा, क्या नहीं बढ़ेगा, कौन गिरेगा, कौन नहीं गिरेगा, कौन ऊंचा जाएगा, कौन नहीं ऊंचा नहीं जाएगा। आप स्पिरिचुअल व्यक्ति हो तो आपको मालूम होता है। ಅದೇ ರೀತಿಯಾಗಿ ನಿಮಗೆ ಗೊತ್ತಾಗ್ತದೆ ಯಾವ ಬಿಸ್ನೆಸ್ ಅಲ್ಲಿ ನಿಮ್ಗೆ ಲಾಭ ಇದೆ, ಯಾವ್ದು ಬೆಳೀತದೆ, ಯಾವ್ದು ಬೆಳೆಯಲ್ಲ, ಯಾರನ್ನ ಇಟ್ಕೋಬೇಕು, ಯಾರನ್ನ ಇಟ್ಕೋಬಾರ್ದು, ಇದೆಲ್ಲ ನಿಮ್ಗೆ ಆ ಸ್ಪಿರಿಟ್ ಅಲ್ಲಿ ನೀವು ಸೂಕ್ಷ್ಮವಾದ स्पिरिट में नहीं बढ़ा तो ಆ ಸ್ಪಿರಿಚುವಲ್ ನೀವು ಬೆಳೆದಿಲ್ಲ क्यों ಅಂದ್ರೆ आपको परमेश्वर पैसा दिया, लैंड दिया, गोल्ड दिया, आपको मालूम ही नहीं होता। ನಿಮ್ ಕೈಯಲ್ಲಿ ದುಡ್ಡು ಬರುತ್ತಲ್ಲ, ಏನಕ್ ಬಂದಿದೆ ಅಂತಾನೆ ಗೊತ್ತಾಗೋದಿಲ್ಲ. अंडरस्टैंड हो रहा है? ಅರ್ಥ ಆಗ್ತದೆ? देखो आई मीन मोशा को बोल रहा है टैबरनेकल बनाओ, ಮೋಶೆಗೆ ಹೇಳ್ತಾರೆ ನೀನ್ ಗುಡಾರವನ್ನ ಕಟ್ಟು, बट सभी का हाथ में गोल्ड था। ಆದ್ರೆ ಎಲ್ಲರ ಕೈಲಿ ಬಂಗಾರ ಇದೆ. स्पिरिट में वीक था ना, ಆತ್ಮದಲ್ಲಿ ವೀಕ್ इसलिए ಇದ್ರೆ मूर्ति बनाने को दिया। ಆದ್ರಿಂದಾನೇ ಅದನ್ನ ವಿಗ್ರಹ ಮಾಡೋದಕ್ಕೆ अंडरस्टैंड हो रहा है? स्पिरिट में स्ट्रांग नहीं तो उन लोग गोल्ड निकालना। ಸ್ಪಿರಿಟ್ ಅಲ್ಲಿ ಆತ್ಮದಲ್ಲಿ ಬಲ ಇಲ್ಲ ಅಂತಂದ್ರೆ ಗೋಲ್ಡ್ ನ ತೆಗಿಬೇಕಾಯ್ತು. इसलिए मोशा बोला सभी का गोल्ड निकालो। ಅದ್ರಿಂದಾನೇ ಮೋಶೆಗೆ ಹೇಳ್ತಾರೆ पर्पस मालूम नहीं, ಯಾಕಂದ್ರೆ ಆ ಉದ್ದೇಶನೇ ಗೊತ್ತಿಲ್ಲ क्यों ಅವ್ರಿಗೆ, मैं दिया उनको मालूम नहीं। ಏನಕ್ಕೆ ದೇವ್ರು ನನ್ನ ಕೈಲಿ ಇದು ಕೊಟ್ಟಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. अंडरस्टैंड हो रहा है? एक टाइम आता है मोशा सभी को पूछता है, ಒಂದು ಸಮಯದಲ್ಲಿ ಮೋಶೆ ಕೇಳ್ತಾನೆ ದೇವಾಲಯ ಕಟ್ಟಲಿಕ್ಕಾಗಿ, आई मीन जितना लोग देना चाहते हो दियो। ಯಾರೆಲ್ಲ ಈ ದೇವಾಲಯ ಕೆಲಸಕ್ಕೆ ಕೊಡೋರ್ಲಿಕ್ಕೆ ಇಷ್ಟಪಡ್ತೀರಾ ಅಂತ बाइबल ಇವಾಗ बोल रहा है परमेश्वर जितना हृदय में प्रेरेपण किया ಬೈಬಲ್ वो लोग ಹೇಳ್ತದೆ दिया। ಯಾರ ಆತ್ಮವು ಪ್ರೇರೇಪಿಸಲ್ಪಟ್ಟಿದೆಯೋ ಅವರು ತಂದು ಒಪ್ಪಿಸಿದರು. मोशा बोल रहा है बस 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 ज्यादा आया, ಮೋಶನೇ ಹೇಳ್ತಾರೆ ಸಾಕು ನಿಲ್ಲಿಸಿ, ಅಧಿಕ ಆಯ್ತು. हमारा चर्च का साक्षी होना, ನಮ್ಮ ಸಭೆಯ ಸಾಕ್ಷಿ ಸಾಕು ಆಗಿದೆ, ಕಾಣಿಕೆನ ನಿಲ್ಲಿಸ್ರಿ, ಸಾಕು ನಿಲ್ಲಿಸ್ರಿ ಅಂತ ಸಭೆಗೆ ಹೇಳ್ಬೇಕು. ತುಂಬಾ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಬಂದಿದೆ, ಸ್ತೋತ್ರ ಬ್ರದರ್, ಸ್ಟಾಪ್ ಸಿಸ್ಟರ್, ಸ್ಟಾಪ್, ಸಾಕಾಗೇ ಇಲ್ಲ. ಯಾವ ಬ್ಯಾಂಕಲ್ಲಿ ಲೋನ್ ಕೊಡ್ತಾರ, ಯಾರ್ದು ಬಡ್ಡಿ ಕೊಡ್ತಾರ, कुछ तो अंडरस्टैंड हो रहा है? आपको स्पिरिचुअल में स्ट्रांग नहीं तो ನೀವು ಸ್ಪಿರಿಚುವಲ್ ಅಲ್ಲಿ ಸ್ಟ್ರಾಂಗ್ ಇಲ್ಲ ಅಂದ್ರೆ गोल्ड नहीं आएगा, ಗೋಲ್ಡ್ ನಿಮ್ಮ ಮೇಲೆ ಬರೋದಿಲ್ಲ. क्योंकि वो आए तो आपको खत्म कर देगा, ಅದು ಬಂದ್ರೆ ನಿಮ್ಮನ್ನ ನಾಶ ಮಾಡ್ತದ. क्योंकि आप उद्देश्य मालूम नहीं है ना। ನಿಮಗೆ ಯಾವ ಉದ್ದೇಶಕ್ಕೆ ಬಂದಿದೆ ಅನ್ನೋದೇ ಗೊತ್ತಿಲ್ವಲ್ಲ. इसलिए 1 Samuel 2:26 कभी भी मत बोलो वो अद्रिंदा- बालक, ಆ ಬಾಲಕನು वो बालक ಆ ಬಾಲಕನು क्या ಏನಾದ, बढ़ते गया। ಅವನು ಬೆಳೀತಾ ಬಂದನು. कैसा? ಹೇಗೆ? ड्रीम से ಕನಸುಗಳು वचन में समझने का जगह में आना। ಬರೀ ಕನಸಲ್ಲ ಅಷ್ಟೇ ಅಲ್ಲ, ವಾಕ್ಯದಲ್ಲಿ ಗ್ರಹಿಸುವಂತ ಶಕ್ತಿ ಉಳ್ಳವರಾಗ್ಬೇಕು. 3 अध्याय में बालक था, 3:19 में वो बढ़ गया। ನೋಡಿ, ಮೊದಲು ಹೇಳ್ತದೆ ಬಾಲಕನಾಗಿದ್ದನು ಅಂತ, ಆನಂತರವಾಗಿ ಹೇಳ್ತದೆ ಆತನು ಬೆಳೀತಾ ಬಂದನು, ವಾಕ್ಯದಲ್ಲಿ मिस ಬೆಳೆದ. मत करो, ಮಿಸ್ वो ಮಾಡ್ಕೋಬೇಡಿ. बहुत लोगों को पवित्र आत्मा प्रेरेपण ಅನೇಕರನ್ನ ದೇವರು ಪ್ರೇರೇಪಿಸ್ತಾ ಇದಾರೆ, ಮಿಸ್ वो ಮಾಡ್ಬೇಡಿ. करेगा, ये करेगा, वो करेगा, ये देगा, वो देगा, ऐसा मिस कर दिया, वो लोग बढ़ेगा। ಅವ್ರು ಮಾಡ್ಲಿ, ಇವ್ರು ಮಾಡ್ಲಿ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ ಅಂತ मेरे ನಿಮ್ಗೆ से ಹೇಳಿದ್ದನ್ನ आप ನೀವು क्या ಮಾಡ್ತಾರೆ. करना चाहते हो लॉर्ड? ನನ್ನಿಂದ ಏನನ್ನ ಮಾಡ್ಲಿಕ್ಕೆ ನೀವು आप ಇಷ್ಟಪಡ್ತೀರಿ? देने के व्यक्ति हो तो जरूर परमेश्वर कैसा मछली का अंदर पैसा डालना, आपका जेब में पैसा ನೀವು डालना। ಕೊಡುವಂತ ವ್ಯಕ್ತಿ ಆಗಿದ್ರೆ ಖಂಡಿತವಾಗಿ God will ನಿಮ್ಮ put the ಜೇಬಲ್ಲಿ money. ಹಣವನ್ನ ಹಾಕ್ತಾರೆ. परमेश्वर पैसा डालेगा, ದೇವ್ರು ಕೊಡ್ತಾರೆ ನಿಮ್ಗೆ, ಅದನ್ನ रखो, ಇಟ್ಕೋ, बाद में उसको दियो, ಆನಂತರವಾಗಿ ಕೊಡು. डिस्ट्रीब्यूटर होगा, ನೀವು ಡಿಸ್ಟ್ರಿಬ್ಯೂಟರ್ ಆಗಿರ್ತೀರಿ. नहीं तो उसके लिए भागेगा भागेगा भागेगा, वो नहीं मिलेगा। ಇಲ್ಲ ಅಂತಂದ್ರೆ ಅದರಿಂದ ಹೋಗ್ತಾ ಇರ್ತೀರಿ, ಸಿಗುತ್ತಾ ಸಿಗುತ್ತಾ ದುಡ್ಡು ದುಡ್ಡು ಸಿಗುತ್ತಾ. ದುಡ್ಡು 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 ಸಿಗಲ್ಲ, ಸಿಕ್ಕಿದಾಗ ಅಲ್ಲಿ ಆಯುಸ್ ಹೋಯ್ತು, 85 ವಯಸ್ಸಾಗಿರುತ್ತೆ। अच्छा लगा? Amen. कुछ तो सीख रहे हो आप? हम स्पिरिचुअल मैन होना। ನಾವು ಸ್ಪಿರಿಚುವಲ್ ಮ್ಯಾನ್ ಆಗ್ಬೇಕು. आप रोड में जाते रहोगा, सडनली मैं वही मैं एक्सपेक्ट कर रहा हूँ, कब बात करेगा परमेश्वर मालूम नहीं, ನೋಡಿ, ರೋಡ್ ಅಲ್ಲಿ ಹೋಗ್ತಾ फट ಇದ್ರು बात करेगा। ಆ ಗ್ರಹಿಸಬೇಕು, ದೇವರ ಮಾತನ್ನ ಹಾಗೆ ಆ ಶಬ್ದವನ್ನ ತಗೋಬೇಕು. ಆ ರೀತಿ ಬೆಳೆಯೋದಕ್ಕೆ ಇಷ್ಟಪಡ್ತೇನೆ. हालेलुया। जॉइस मेयर का हस्बैंड स्नान कर रहा था, ಜಾಯ್ಸ್ ಮೇಯರ್ ಇದ್ರಲ್ಲ, ಅವ್ರ ಹಸ್ಬೆಂಡ್ ಸ್ನಾನ ಮಾಡ್ತಾ ಇದ್ರು. पवित्र आत्मा बोला आपका वाइफ को
टीवी चैनल में लगाओ। ದೇವ್ರು ಅವರಿಗೆ ಮಾತಾಡಿದ್ರಂತೆ, ಸ್ನಾನ ಕಡೆ. ಸ್ನಾನ ಮಾಡೋ ಟೈಮಲ್ಲಿ ದೇವ್ರು ಮಾತಾಡಿದ್ದಾರೆ, ನಿನ್ನ ಹೆಂಡತಿನ ಟಿವಿ ಮಿನಿಸ್ಟ್ರಿಲಿ अभी जो कुछ पैसा है वो सभी मीडिया मिनिस्ट्री में इन्वेस्ट करो, ಎಲ್ಲ उसको पति ಹಣವನ್ನ को बोला। ಮೀಡಿಯಾ ಮಿನಿಸ್ಟ್ರಿಲಿ ಹಾಕು ಅಂತ ಹೇಳಿದ್ರು. क्योंकि जॉइस मेयर को परमेश्वर बात किया, ಜಾಯ್ಸ್ ಮೇಯರ್ ಹತ್ರ ಮಾತಾಡಿದ್ರು. वो बोला लॉर्ड मेरा कंट्रोल में पैसा नहीं है, ಆಗ ಅವ್ರು ಹೇಳಿದ್ರು, मेरा पति का कंट्रोल में है। ದೇವ್ರೆ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಗಂಡನ ಪರ್ಮಿಷನ್ अभी वो पति बढ़ने को टाइम लगा, ಅವ್ರ ಗಂಡ ಬೆಳೆಯೋದಕ್ಕೆ ಸಮಯ ಹಿಡಿತು, 2 years, 2 ವರ್ಷ. बाद में वो भी वचन में स्पिरिचुअल में बढ़ने लगा। ಆನಂತರವಾಗಿ ಅವರು ಕೂಡ ವಾಕ್ಯದಲ್ಲಿ ಬೆಳೆಯಲಿಕ್ಕೆ ಆರಂಭಿಸಿದ್ರು. परमेश्वर बोला, ಆಗ ಅವ್ರು ಸ್ನಾನ टीवी ಮಾಡುವಾಗ चैनल में गया, ದೇವ್ರು ಹೇಳಿದ್ರು, ಅವ್ರು आज ಹೋದ್ರು. देख ಇವತ್ ನೋಡಿ ಹೇಗಿದೆ, one idea from God ಒಂದ್ and ಐಡಿಯಾ, change your destiny। ದೇವರಿಂದ ಒಂದು ಐಡಿಯಾ ಬಂದ್ರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸ್ತದೆ. इसलिए वो कर रहे ये कर रहे ऐसे मत जाओ, आपके हृदय में पवित्र आत्मा क्या डाल रहा है, ಅದರಿಂದ ಅವ್ರು करते ಏನೋ रहो, ಮಾಡ್ತಾರೆ, ಇವ್ರು ಏನೋ ಮಾಡ್ತಾರೆ ಅಂತ करते ನೋಡ್ಕೊಂಡಿರ್ಬೇಡಿ. रहो। ನಿಮ್ಮ ಆತ್ಮದಲ್ಲಿ ಏನೇನು ಹೇಳ್ತಾ ಇದ್ರೆ ಅದನ್ನ अभी आपको ಮಾಡ್ತಾ बाइबल ಬನ್ನಿ. पढ़ना आशा है, पढ़ते रहो। ನಿಮಗೆ ಬೈಬಲ್ ಓದೋದಕ್ಕೆ ಆಸೆನ ಓದ್ತಾ बिजनेस करने का आशा, बिजनेस करते रहो। ಬಿಸ್ನೆಸ್ ಮಾಡಕ್ ಆಸೆನ चर्च ಬಿಸ್ನೆಸ್ का काम कर रहे हो, करते रहो। ಚರ್ಚ್ खुशी में ಕೆಲಸ करते ಮಾಡ್ಬೇಕಾ? रहो, ಮಾಡ್ತಾ ಇರಿ. ಏನು करते ನಮಗೆ रहो, ಹೇಳ್ತದೆ ಅದನ್ನ ಮಾಡಿ, करते रहो। ಮಾಡ್ತಾ ಇರಿ. सडनली एक दिन में ಸಡನ್ ಆಗಿ ಒಂದಿನ आपका कान में परमेश्वर बात करेगा। ನಿಮ್ಮ ಕಿವಿಯಲ್ಲಿ ದೇವ್ರು ಮಾತಾಡ್ತಾರೆ. यही दुनिया में मैं आपको सबसे बड़ा चर्च बनाने का एक व्यक्ति बनाऊंगा। ಈ ಲೋಕದಲ್ಲೇ ನೀನು ದೊಡ್ಡ ಆಲಯವನ್ನ ಕಟ್ಟುವಂತೆ ನಾನು ನಿನ್ನ यही ಮಾಡ್ತೇನೆ. दुनिया में आपसे मैं बहुत बड़ा काम करूंगा। ಈ ಲೋಕದಲ್ಲೇ ನಿನ್ನ ಮುಖಾಂತರ ದೊಡ್ಡ ಕಾರ್ಯವನ್ನ ನಾನು वो ಮಾಡ್ತೇನೆ. बोलने दो, ಅವ್ರು ಹೇಳಿ, वो बोलने दो। ಅವ್ರು ಹೇಳಿ. आप ही आमीन चर्च पूरा आमीन स्टेडियम के जैसे डाल के यीशु मसीह के नाम में मैं क्लेम करता हूँ, मैं स्टेडियम जैसे चर्च बनाऊंगा, कभी भी नहीं होगा। हालेलुया। ಹಾಲೆಲೂಯಾ. आज बहुत लोग यही कर रहे हैं। ಇವತ್ತು ಅನೇಕರು ಹಿಂಗೇನೆ ಮಾಡೋದು. पवित्र आत्मा बोला तो ಪವಿತ್ರಾತ್ಮ ಹೇಳಿದಾದ್ರೆ रूपित करके ರೂಪಿಸಿ जरूर वो देगा। ಅದ್ ಖಂಡಿತ ಕೊಡ್ತಾರೆ. स्पिरिचुअल मैन होना, ಸ್ಪಿರಿಚುವಲ್ ಮ್ಯಾನ್ ಆಗ್ಬೇಕು. स्पिरिचुअल मैन होना तो क्या करना, ಸ್ಪಿರಿಚುವಲ್ ಮ್ಯಾನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? डेली 2 अध्याय में आप रहा तो स्पिरिचुअल मैन नहीं होगा। ಪ್ರತಿದಿನ ಎರಡೇ ತಗೊಳ್ತಾ ಇದ್ರೆ ಸಾಕಾಗಲ್ಲ. इजी से 10 अध्याय पढ़ने का, ಈಸಿಯಾಗಿ 10 ಅಧ್ಯಾಯ ಓದೋರಾಗಿರ್ಬೇಕು. इजी से 1 hour मैसेज आराम से सुनने, ಈಸಿಯಾಗಿ 1 hour ಕೇಳೋರಾಗಿರ್ಬೇಕು. ಈಸಿ ಆಗಿರ್ಬೇಕು. ಇಷ್ಟನಾ? ಇವು ಇನ್ನೂ ದಿವಸ ಆಯ್ತಿತ್ತಲ್ಲ, ನಮ್ ಜನ ಯೂಟ್ಯೂಬ್ ಅಲ್ಲಿ 1.5 ಅವರ ಅಪ್ಪ ಬೇಡ ಬೇಡ. ಹಲ್ಲೆಲೂಯಾ. ಫಸ್ಟ್ ಮೆಸೇಜ್ ಏನಿದೆ ಅದು ನೋಡಲ್ಲ, ಫಸ್ಟ್ ಎಷ್ಟು ಅವರ್ ಬಾಯ್ ಅಲ್ಲಿದೆ, ಎಷ್ಟು ಅವರ್ ನೋಡೋಣ. 1.5 ಅವರ್ ಅಪ್ಪ ಬೇಡಪ್ಪ ಕೂತ್ಕೊಂಡು ಕೇಳೋದು ಬಹಳ ಕಷ್ಟ. ಅವ್ರದ್ದು ಆಲ್ರೆಡಿ ಮೈಂಡ್ ಡಿಸೈಡ್ ಆಗೋಯ್ತು. ಬೆಳಗ್ಗೆ ಬಿಸ್ತಿದ್ಯಾ, ಅದು ಪಿಕ್ಚರ್ ನೋಡೋ ಮಾತು ಅದು ನೋಡಲ್ಲ, ಎಷ್ಟು ಅವರ್ ಪಿಕ್ಚರ್ ಅಂತ ಅಲ್ವಾ? अंडरस्टैंड हो रहा है? यीशु मसीह का नाम है, आपको कृपा देने में। ये क्यों इतना स्ट्रांग मैसेज आपको आ रहा है? ಯಾಕೆ ಇಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಾ ಇದೀನಿ? इधर बहुत लोग स्पिरिचुअल मैन, ಇಲ್ಲಿ ಅನೇಕರು ಸ್ಪಿರಿಚುವಲ್ ಅಲ್ಲಿ ಇದ್ದೀರಿ. आप स्पिरिचुअल हो जाएगा, ಆಮೆನ್. इजी से सुनेगा, ಈಸಿಯಾಗಿ ಕೇಳ್ತೀರಿ. सडन आपका आत्मा बोलेगा टी स्टॉप करो। ಸಡನ್ ಆಗಿ ನಿಮ್ ಒಳಗಡೆಯಿಂದ ಶಬ್ದ ಬರುತ್ತೆ, ಟೀ ಕಾಫಿ परमेश्वर आपका चरवा, शरीर का चरवा वही है। ನಿಮ್ ಶರೀರದ ಕುರ್ಬಾನ ಅವರೇ ಅಲ್ವಾ? आज से थोड़ा आमीन जल्दी सो जाओ, ಇವತ್ತಿಂದ ಬೇಗ ಸ್ವಲ್ಪ ನಿದ್ದೆ ಮಾಡು ಅಂತ ಹೇಳ್ತಾರೆ. आज से थोड़ा आमीन बीज डालते रहो, आप बात करेगा परमेश्वर। ಇವತ್ತಿಂದ ನೀನ್ ಇದಕ್ಕಾಗಿ ಬೀಜವನ್ನ ಹಾಕು ಅಂತಾನು ಕೂಡ ಹೇಳ್ತಾರೆ. पढ़ते रहो, ಬೆಳಿತಾ ಇರಿ ಅಂತ एक ಹೇಳ್ತಾರೆ. दिन जरूर रिजल्ट आएगा। ಒಂದಿನ ರಿಸಲ್ಟ್ ಬರ್ತದೆ. सभी लोग खड़े हो जाएंगे। ಎಲ್ರು ಎದ್ದು ನಿಲ್ಲೋಣ. आमीन। बने रहो, ನೆಲೆಯಾಗಿರ್ರಿ, बने रहो, ನೆಲೆಯಾಗಿರ್ರಿ, बी कनेक्टेड, ಕನೆಕ್ಷನ್ ಅಲ್ಲಿ ಇರ್ರಿ, कनेक्ट में रहो। ಕನೆಕ್ಷನ್ ಅಲ್ಲಿ ಇರ್ರಿ. एक गुस्सा आने दो, ಒಂದ್ ಕೋಪ ಬರ್ಲಿ, मैं भी एक फल देने का व्यक्ति ನಾನು हूं। ಒಂದ್ ಫಲ ಕೊಡೋ ವ್ಯಕ್ತಿ ಆಗ್ಬೇಕು. देखो 20,000 आदमी में ನೋಡಿ 20,000 ಜನಗಳಿಗೆ एक लड़का यीशु का दिल जीत गया। ನೋಡಿ ಒಂದ್ ಚಿಕ್ಕ ಹುಡುಗ ಯೇಸುವಿನ ಮನಸ್ಸನ್ನ ಗೆದ್ದನು. एक छोटा लड़का यीशु का दिल ಒಂದು ಚಿಕ್ಕ ಹುಡುಗ ಯೇಸುವಿನ ಮನಸ್ಸನ್ನ क्या ಗೆದ್ದನು. उधर खाना ही नहीं सोच रहे हो था? ಊಟನೇ ಇಲ್ಲ ಇತ್ತು. देखो सभी खाली में आ रहा है। ಎಲ್ರು ಬರೀ ಖಾಲಿ कितना ಬಂದ್ಬಿಟ್ರು. लोग गांव जाते हो ना, ನೀವ್ ಊರಿಗೆ ट्रेन ಹೋಗ್ತಿರಲ್ವಾ? में सभी लोग क्या ट्रेन में खाना आता वही खा रहे हैं, सोच रहे हो? ಎಲ್ರು ಬರೀ ಹಂಗೆ चपाती बना ಬಂದಿರ್ತಾರ. के बैग चपाती बना के बैग में रखे आते हैं बहुत लोग। ಅನೇಕರು ಚಪಾತಿ ಮಾಡ್ಕೊಂಡು ಬ್ಯಾಗ್ ಅಲ್ಲಿ ಇಟ್ಕೊಂಡ್ ಬಂದಿರ್ತಾರೆ ಗೊತ್ತಾ? ಚಿತ್ರಾನ್ನ ಮಾಡ್ಕೊಂಡ್ ಬಂದಿರ್ತಾರೆ ಅಲ್ವಾ? ಅರ್ಶನವ್ರೆ वैसे ही बहुत लोग खाना रखा होगा, ಆ ರೀತಿಯಾಗಿ ಅನೇಕರ ಹತ್ರ ಇದ್ದಿರ್ಬೋದು, देने को मन नहीं है। ಆದ್ರೆ ಕೊಡೋದಕ್ बट ಮನ್ಸಿಲ್ಲ. एक व्यक्ति, ಆದ್ರೆ ಒಬ್ನೇ एक ಒಬ್ಬನಿಗೆ छोटा लड़का ಒಂದ್ ಚಿಕ್ಕ ಹುಡುಗ दिया, ಕೊಟ್ಟ, जीवन बदली हुआ। ಅವನ ಜೀವಿತ ಬದಲಾವಣೆ आज ಆಯ್ತು. उसके बारे में हम बात कर रहे हैं। ಇವತ್ತು ಅವನ ಕುರಿತಾಗಿ ಮಾತಾಡ್ತಾ वैसे ही ಇದ್ದೀವಿ. हमारा आत्मा ಹಾಗೇನೆ ನಮ್ಮ ಆತ್ಮದಲ್ಲಿ भक्ति व्यक्ति नहीं होना। ಬರೀ ಭಕ್ತಿ ಆಗಿರೋದಲ್ಲ, ನಮಸ್ಕಾರ ಮಾಡಿ ಹೋಗೋದಲ್ಲ. ಯೇಸುವೇ ಸ್ತೋತ್ರ, ಯೇಸಪ್ಪ ಹಲ್ಲೆಲೂಯಾ ಇದೆಲ್ಲ ಬೇಡ. ಕುತ್ಕೊಂಡು ನಿಂತ್ಕೊಂಡು ಏಸು ಏಸು ಅನ್ನೋದೆಲ್ಲ ಬೇಡ. ಆತ್ಮದಲ್ಲಿ ಸ್ಟ್ರಾಂಗ್ ಆಗ್ರಿ,
अच्छा कपड़ा डालो, ಒಳ್ಳೆ ಬಟ್ಟೆ ಹಾಕ್ರಿ, अच्छा लग्जरियस में रहो, ಒಳ್ಳೆ ಐಶ್ವರ್ಯದಲ್ಲಿ स्पिरिट में स्ट्रांग ಆದ್ರೆ हो जाओ, ಆತ್ಮದಲ್ಲಿ ಸ್ಟ್ರಾಂಗ್ आत्मा में स्ट्रांग हो जाओ, ಆತ್ಮದಲ್ಲಿ ಸ್ಟ್ರಾಂಗ್ ಆಗ್ರಿ, आत्मा में बढ़ो। ಆತ್ಮದಲ್ಲಿ ಬೆಳೀರಿ. एक दिन ಒಂದಿನ परमेश्वर जरूर बात करेगा, ದೇವ್ರು ನಿಮ್ಮ ಹತ್ರ ಮಾತಾಡ್ತಾರೆ, जरूर आपके साथ बात ನಿಮ್ಮ ಹತ್ರ करेगा, ಮಾತಾಡ್ತಾರೆ, जरूर आपको बात करेगा, ದೇವ್ರು ನಿಮ್ಮ हत्र ಮಾತಾಡ್ತಾರೆ, जरूर बात करेगा, ದೇವ್ರು ನಿಮ್ಮ ಹತ್ರ ಮಾತಾಡ್ತಾರೆ, जरूर महिमा आएगा, ಮಹಿಮೆ ಬರ್ತದೆ. जरूर अभिषेक आएगा, ಆಮೆನ್. जरूर अनुग्रह आएगा, आमेन। मनुष्य का अनुग्रह, परमेश्वर का अनुग्रह आपके ऊपर आएगा, यीशु मसीह का नाम। ಆಮೆನ್.